अतिशयकारी कलिकुंड पैशनाथ भगवानी की जय. The founder of the AGM group of the institution and the divine परम पूज्य आचार्य श्री 108 गुणधर नंदी जी महासाहेब के चरणों में कोटिशः नमन. The president of the Jain AGM group of the institution परम पूज्य स्वस्ति श्री 105 धर्मसेन भट्टारक भट्टाचार्य महास्वामी जी के चरणों में शत शत नमन. नमो अरिहंताणं नमो सिद्धाणं नमो आयर्याणं नमो वज्रायाणं नमो लोहे सवसाहुणं. गुरु में संसार समाया गुरु का है आशीष पाया. प्रभु ने खुद से भी ऊंचा गुरु का है स्थान बताया. गुरुवर तो ज्ञान के सागर है इनसे ही जन्नत है. ये गुरुवर तो ज्ञान के सागर है इनसे ही जन्नत है. गुरु में संसार समाया उनका है आशीष पाया. प्रभु ने खुद से भी ऊंचा गुरु का है स्थान बताए. गुरुवर तो ज्ञान के सागर है इनसे ही जन्नत है. गुरु गुणधर नंदी सुरी जी है हम सबके तारनहारे. सबकी जीवन नैया को देते हैं वो किनारे. जो सीखा है उसे अपनाएंगे खुशियों को पाएंगे. ये गुरुवर तो ज्ञान के सागर है इनसे ही जन्नत है. प्रभु को हमने ना देखा बस इनकी कही है मानी. प्रभु को हमने ना देखा बस इनकी कही है मानी. ये नवग्रह दीप परिवार धन्य हुआ गुरुवर से नाता जुड़ा. ये नवग्रह दीप परिवार धन्य हुआ गुरुवर से नाता जुड़ा. गुरु में संसार समाया उनका है आशीष पाया. प्रभु ने खुद से भी ऊंचा गुरु का है स्थान बताया. गुरुवर तो ज्ञान के सागर है इनसे ही जन्नत है. ये गुरुवर तो ज्ञान के सागर है इनसे ही जन्नत है. ಆರಂಭದ ಅವಶ್ಯಕತೆ ಅಂತ್ಯದವರೆಗೆ ಇರಲಿ ಎಂಬಂತೆ ಆರಂಭದ ಆದರ್ಶ ಅನಂತವಾಗಲಿ. ಆರಂಭವಾಗುವ ನಮ್ಮ ಕಾರ್ಯಕ್ರಮವನ್ನ ಪ್ರಾರ್ಥನೆ ಗೀತೆಯೊಂದಿಗೆ ಆರಂಭಿಸಿದ ಕುಮಾರಿ ದೇಶನಾಥ್ ಜೈನ್ ಅವರಿಗೆ ಧನ್ಯವಾದಗಳು. ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯ ಎಂಬಂತೆ ಹರ ಮುನಿದರು ಗುರು ಕಾಯುವಂತೆ ಕರುಣಾಮಯಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಅತಿಥಿ ಮಹೋದಯರಿಗೆ ಸ್ವಾಗತಿಸಲು ಶ್ರೀ ವಿದ್ಯಾಧರ್ ಪಾಟೀಲ್ ಅವರು ಬರಬೇಕೆಂದು ವಿನಂತಿ. ಈ ಎಲ್ಲ ಕಾರ್ಯಗಳಿಂದ ಇವತ್ತು ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಮಠ ಮಾನ್ಯಗಳು ಅನೇಕ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವುಗಳನ್ನ ನಾನು ತಮ್ಮ ಮುಂದೆ ಸಾದರಪಡಿಸಲು ಇಚ್ಛೆಪಡಿಸ್ತೇನೆ. 2015ರಲ್ಲಿ ಭಾರತ ಸರ್ಕಾರದಿಂದ ಪದ್ಮವಿಭೂಷಣ ಪ್ರಶಸ್ತಿಯನ್ನ ಅವರಿಗೆ ನೀಡಲಾಯಿತು. 1985ರಲ್ಲಿ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ, 1993ರಲ್ಲಿ ಅಂದಿನ ರಾಷ್ಟ್ರಪತಿ ಶಂಕರ್ ದಯಾಳ್ ಶರ್ಮಾ ಅವರಿಂದ ರಾಜಶ್ರೀ ಗೌರವ ಪ್ರಶಸ್ತಿ, ಅಲ್ಲದೆ ಅನೇಕ ಧಾರ್ಮಿಕ ಮಠಗಳು ಧರ್ಮರತ್ನ, ಧರ್ಮಭೂಷಣ, ಅಭಿನವ ಚಾಮುಂಡರಾಯ, ಪರೋಪಕಾರ ಧುರಂಧರ ಮೊದಲಾದ ಬಿರುದುಗಳನ್ನು ಸಹಿತ ಅವರಿಗೆ ಕೊಡಲಾಗಿದೆ. 1994ರಲ್ಲಿ ಇಂದಿರಾ ಗಾಂಧಿ ಪ್ರಿಯದರ್ಶಿನಿ ಪ್ರಶಸ್ತಿ, ಮಂಗಳೂರಿನ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪ್ರಶಸ್ತಿ, 2004ರಲ್ಲಿ ವರ್ಷದ ಕನ್ನಡಿಗ ಪ್ರಶಸ್ತಿ, ಅಲ್ಲದೆ 2013ರಲ್ಲಿ ಅಹಿಲ್ಯಾಬಾಯಿ ರಾಷ್ಟ್ರೀಯ ಪುರಸ್ಕಾರ, ಅಂದ್ರೆ ಮಧ್ಯಪ್ರದೇಶದ ಇಂದೂರ್ ನಗರದಲ್ಲಿ ಅಹಿಲೋತ್ಸವ ಸಮಿತಿ ನೀಡುವ ಇದು ಅತ್ಯಂತ ಗೌರವದ ಪ್ರಶಸ್ತಿ. ಅಲ್ಲದೆ 2011ರಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಿಗೆ
ಕರ್ನಾಟಕ ಸರ್ಕಾರ ಕೂಡ ಮಾಡುವ ಕರ್ನಾಟಕ ರತ್ನ ಪುರಸ್ಕಾರ. ಅಲ್ಲದೆ ಈ ಪುರಸ್ಕಾರವನ್ನ ಆಗಿನ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ BS ಯಡಿಯೂರಪ್ಪನವರು ಬೆಂಗಳೂರಿನ ಪ್ರತಿಷ್ಠಿತ ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ ಪ್ರಶಸ್ತಿಯನ್ನ ಮಾಡಲ್ಪಟ್ಟಿತು. ರಾಜ್ಯದ ವಾಣಿಜ್ಯ ಕೈಗಾರಿಕಾ ಮಹಾಸಂಸ್ಥೆ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಪ್ರಶಸ್ತಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಲಂಡನ್ನಿನ ಅಸ್ಟೆನ್ ಸಂಸ್ಥೆಯು ನೀಡುವ ಜಾಗತಿಕ ಹಸಿರು ಆಸ್ಕರ್ ಎಂದೇ ಪರಿಗಣಿಸಲಾದ 2012ರ ಅಸ್ಟೆನ್ ಸುಸ್ಥಿರ ಇಂಧನ ಕಾರ್ಯಕ್ರಮ ಪ್ರಶಸ್ತಿ ಸಹಿತ ಅವರು ಭಾಜನರಾದರು. ಅಲ್ಲದೆ ಖಾಸಗಿ ವಾಹಿನಿಯಾದ ಜಿ ಕನ್ನಡದಲ್ಲಿ ಹೆಮ್ಮೆಯ ಕನ್ನಡಿಗ ಅನ್ನತಕ್ಕಂತ ಪ್ರಶಸ್ತಿಯೂ ಸಹಿತ ಅವರಿಗೆ ದೊರೆತಿದೆ. ಇದಲ್ಲದೆ ಅತ್ಯಂತ ಮಹತ್ವವಾದಂತ ಏಷ್ಯಾ ಒನ್ ಸಂಸ್ಥೆ ಕೊಡಮಾಡುವ 6ನೇ ಆವೃತ್ತಿಯ 2021-21ರ ಸಾಲಿನ ಏಷ್ಯಾದ ಅತ್ಯಂತ ಶ್ರೇಷ್ಠ ನಾಯಕರು ಎಂಬ ಗೌರವಕ್ಕೆ ಅವರು ಪಾತ್ರರಾಗಿದ್ದಾರೆ. ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಅನೇಕ ಪ್ರಶಸ್ತಿಯನ್ನ ಪಡೆದಂತ ಸನ್ಮಾನ್ಯ ಗೌರವಾನ್ವಿತರು ಇಂದು ನಮ್ಮ ದೇಶದ ಸಂಸತ್ತಿನಲ್ಲಿ ರಾಜ್ಯಸಭಾ ಸದಸ್ಯರನ್ನಾಗಿ ಸನ್ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನು ಅವರನ್ನ ಆಯ್ಕೆ ಮಾಡಿದ್ದು ನಮ್ಮ ಎಲ್ಲ ಸಮಾಜಕ್ಕೆ ಒಂದು ಹೆಚ್ಚಿನ ಗರಿಮೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಯನ್ನ ಪಡ್ತಾ ಅವರನ್ನು ಸಹಿತ ತಮ್ಮೆಲ್ಲರ ಪರವಾಗಿ ಹಾಗೂ ಈ ವರೂರು ಕ್ಷೇತ್ರದ ಪರವಾಗಿ ಮನಪೂರ್ವಕವಾಗಿ ಸ್ವಾಗತವನ್ನ ಮಾಡಲು ಇಚ್ಛೆ ಪಡ್ತೇನೆ. ಅದೇ ರೀತಿ ಪರಮ ಪೂಜ್ಯ ಭಟ್ಟಾರಕರವರು ಗುಣದನಂದಿ ಮಹಾರಾಜರ ಮಾರ್ಗದರ್ಶನದಂತೆ ತಮಗೆಲ್ಲ ಈ ಕಾಣ್ತಿರ್ತಕ್ಕಂತ ಅನೇಕ ಸಂಸ್ಥೆಗಳನ್ನ ಹುಟ್ಟುಹಾಕುವಲ್ಲಿ ಮುಂದಾಳತ್ವವನ್ನು ವಹಿಸಿ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಅವರಿಗೂ ಸಹಿತ ಈ ವರೂರು ಕ್ಷೇತ್ರದ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಪೂರ್ವಕ ಸ್ವಾಗತವನ್ನು ಮಾಡ್ತೇನೆ. ಅಲ್ಲದೆ ಈ ಕ್ಷೇತ್ರದ ತಾಲೂಕಿನ ಶಾಸಕರಾದಂತಹ ಸನ್ಮಾನ್ಯ ಎಂ.ಆರ್. ಪಾಟೀಲ್ ಅವರು ಶಾಸಕರು ಇವತ್ತು ಈ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೂ ಸಹಿತ ಈ ಕ್ಷೇತ್ರದ ಪರವಾಗಿ ಮನಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಈ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಭವ್ಯ ಗಣ್ಯರಿಗೆ ಹಾಗೂ ಇಲ್ಲಿ ಮುಂದಿನದಂತಹ ಎಲ್ಲ ನನ್ನ ಹಿರಿಯ ಜೀವಗಳಿಗೆ ಹಾಗೂ ಉತ್ತಮ ಶ್ರಾವಕಿಯರಿಗೆ ಹಾಗೂ ಸಹೋದರ ಸಹೋದರಿಯರಿಗೆ ಮತ್ತೊಮ್ಮೆ ವರೂರು ಕ್ಷೇತ್ರದ ಪರವಾಗಿ ನನ್ನ ಮನಪೂರ್ವಕ ಸ್ವಾಗತವನ್ನು ಮಾಡಿ, ಅಲ್ಲದೆ ಇಲ್ಲಿ ಆಗಮಿಸಿದಂತ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಅವರಿಗೂ ಸಹಿತ ನಾನು ಪುನಃ ಸ್ವಾಗತವನ್ನು ಮಾಡ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ. ಅತ್ಯಂತ ಸುಂದರವಾಗಿ ಸ್ವಾಗತವನ್ನು ಕೋರಿದ ವಿದ್ಯಾಧರ್ ಪಾಟೀಲ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಅಲ್ಪ ಬದಲಾವಣೆಯೊಂದಿಗೆ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಪದ್ಮವಿಭೂಷಣ ಡಾಕ್ಟರ್ ಡಿ.ವಿ. ವೀರೇಂದ್ರ ಹೆಗ್ಗಡೆ ಅವರಿಗೆ ನವಗ್ರಹ ತೀರ್ಥಕ್ಷೇತ್ರದ ಪರವಾಗಿ, ಮಹೋತ್ಸವ ಸಮಿತಿಯ ಪರವಾಗಿ ವೇದಿಕೆ ಮೇಲಿನ ಗಣ್ಯರಿಗೆ ಸನ್ಮಾನವನ್ನ ಮಾಡಲಾಗ್ತಾ ಇದೆ. ಇವತ್ತಿನ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಾನ್ಯ ಶಾಸಕರು ಎಂ.ಆರ್. ಪಾಟೀಲ್ ಅವರು ಅವರಿಗೆ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ ಕ್ಷೇತ್ರದ ಪರವಾಗಿ. ದಕ್ಷಿಣ ಭಾರತದ ಉತ್ತರ ಕರ್ನಾಟಕದಲ್ಲಿ ಒಂದು ಮೌನ ಕ್ರಾಂತಿಯ ಮಾನವೀಯ ಐತಿಹಾಸಿಕ ಕಾರ್ಯಕ್ರಮ ಮಾಡಿ 2025ರಂದು ಪೂರಾ ಭಾರತ ದೇಶ ನೋಡುವಂತ ಒಂದು ಕಾರ್ಯಕ್ರಮ, ಅಹಿಂಸಾ ಧಾರಕ ಕಾರ್ಯಕ್ರಮ ಮಾಡುವಂತ ಸಂಕಲ್ಪ ವಹಿಸಿರುವ ನಿಮ್ಮ ಎಲ್ಲರ ನೆಚ್ಚಿನ ಗುರುಗಳು, ಯಾವುದೇ ಸರ್ಕಾರ ಇರಲಿ ಚಪ್ಪಲಿನ ಛಾತಿಯಿಂದ ಮಾತಾಡುವಂತ ಧೈರ್ಯ ಇದ್ದಂತ ಪರಮ ಪೂಜ್ಯ ಗುರುದೇವನಂದಜಿ ಮಹಾರಾಜ್ ಅವರೇ, ಸಂಪೂರ್ಣ ಅಹಿಂಸಾ ಸಮಾಜದ ಗೌರವ, ನಮ್ಮೆಲ್ಲರಿಗೂ ಮಾರ್ಗದರ್ಶನ, ನಮ್ಮೆಲ್ಲರಿಗೂ ಪ್ರೀತಿಯ ಪರಪೂಜ್ಯ ಡಾಕ್ಟರ್ ಪದ್ಮವಿಭೂಷಣ್ ಪದ್ಮಶ್ರೀ ವೀರೇಂದ್ರ ಹೆಗಡೆಜಿ ಅವರೇ, ಪೂಜ್ಯ ಭಟ್ಟಾರಕರೇ, ಪೂಜ್ಯ ಮಾತೇಜಿಯವರೇ, ವೇದಿಕೆ ಮೇಲೆ ಆಸೀನರಾಗಿರುವ ಈ ಭಾಗದ ಜನಪ್ರಿಯ ಶಾಸಕರ ಸನ್ಮಿತರಾದ ಎಂ.ಆರ್. ಪಾಟೀಲ್ ಅವರೇ, ಸಮಾಜದ ಯಾವತ್ತು ಬಂಧುಗಳೇ, ताइंदरे, माध्यमದ ಸ್ನೇಹಿತರೆ, हिंदी में मैं हमेशा एक बात कहता हूं. अभी विद्यार्थी गुरुदयानंद जी महाराज के बारे में आपने जब प्रार्थना की, मैंने हमेशा एक बात बोलते रहता हूं, जंगल में मंगल अगर कोई कर सकता है जैन समाज में, जंगल में मंगल वो एकमात्र आचार्य है, वो हमारे गुरुदयानंद जी महाराज जंगल में मंगल कर सकते हैं. और एक कहावत है हिंदी में, दुनिया झुकती है, दुनिया झुकती है, झुकाने वाला चाहिए. ಆ ತಾಕತ್ತು ಗೊತ್ತು. ನಾವು ಸುಮಾರು 15-20 ವರ್ಷ ಹಿಂದ್ಗಡೆ
ನಾವು ಹೊರಗೆ ಬಂದು ನೋಡಿದಾಗ ಒಂದು ಬಂಜರ್ ಭೂಮಿ ಕಾಣ್ತಾ ಇತ್ತು. ಇವತ್ತು ನಾನು ಮೊನ್ನೆ ಮಧ್ಯಪ್ರದೇಶಕ್ಕೆ ಹೋಗಿದ್ದೆ, ಒಬ್ರು ಸಜ್ಜನ್ ಬೆಟ್ಟ ಆದ್ರು, ಆ ಕಾಸೆ ಆಯ ಅಂತಂದ್ರೆ ನನಗೆ, ಮೈ ಹುಬ್ಳಿ से आया हूं ಅಂತಂದೆ. गुरुजी आप कहां से आए? हुबली से. ओहो, वरूर गुंडरंजी महाराज के बाजू का हुबली. ನಮ್ಮ ಹುಬ್ಳಿ ಐಡೆಂಟಿಟಿ ಮೊದಲೇ ವೀರೇಂದ್ರ ಹೆಗ್ಡೆ ಐಡೆಂಟಿಟಿ ಇದ್ರು, ತದನಂತರ ಸಿದ್ದವರಜ್ಜ ಇದ್ರು. ಈಗ ಮಧ್ಯಪ್ರದೇಶ್ ಹೋದಾಗ ವರೂರ್ ಕೆ ಬಾಜು ಹುಬ್ಳಿ ಆ ನಮ್ಮ ಐಡೆಂಟಿಟಿ ಆಗ್ಬಿಟ್ಟಿದೆ. ಬಂಧುಗಳೇ, ಎಷ್ಟು ಶಿಕ್ಷಣ ಸಂಸ್ಥೆ ಕಟ್ಟಬೇಕು, ನಾವೊಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಡೆಸಬೇಕಂದ್ರೆ 6, 3, 9 ಆಗೋದು 11 ಆಗ್ತದೆ. ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಧರ್ಮಾನುಯಾಗಿಗಳು. ಅವರಿಗೆ ನವಗ್ರಹ ತೀರ್ಥ ಕ್ಷೇತ್ರ ವರೂರಿನ ನವಗ್ರಹ ತೀರ್ಥ ಪ್ರಣೇತರಾಗಿರ್ತಕ್ಕಂತಹ ಆಚಾರ್ಯ ಶ್ರೀ ಗುಂಡರಂದಿ ಮಹಾರಾಜರ ಶುಭಾಶಯ ಯಾವಾಗಲೂ ಇರಲಿದೆ. ಎಲ್ಲ ಗಣ್ಯಮಾನ್ಯರು ಡಾಕ್ಟರ್ ವೀರೇಂದ್ರ ಹೆಗ್ಗಡೆಜಿ ಅವರಿಗೆ ಎದ್ದು ನಿಂತು ಗೌರವವನ್ನ ಅರ್ಪಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಇದೊಂದು ಅಭೂತಪೂರ್ವವಾದ ಒಂದು ಕ್ಷಣ. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಡಾಕ್ಟರ್ ವೀರೇಂದ್ರ ಹೆಗ್ಗಡೆಜಿ ಅವರಿಗೆ ನವಗ್ರಹ ತೀರ್ಥ ಕ್ಷೇತ್ರ ವರೂರಿನ ವತಿಯಿಂದ ಸನ್ಮಾನ ಕಾರ್ಯಕ್ರಮ. ಒಂದು ಅದ್ಭುತವಾಗಿರ್ತಕ್ಕಂತಹ ಜವಾಬ್ದಾರಿಯನ್ನ ಆಚಾರ್ಯ ಶ್ರೀ ಗುಂಡರಂದಿ ಮಹಾರಾಜರು ಹೆಗ್ಗಡೆಜಿ ಅವರ ಒಂದು ಹೆಗಲಿಗೆ ಕೊಟ್ಟಿರ್ತಕ್ಕಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂಥ ಕ್ಷಣ ಇದಾಗಿರ್ತಕ್ಕಂಥದ್ದು. ಆಚಾರ್ಯ ಶ್ರೀಗಳು ಖುದ್ದು ಹೆಗ್ಗಡೆಜಿ ಅವರಿಗೆ ಕಾಮದವರಿಗೆ ಒಂದು ಗೌರವವನ್ನು ಅರ್ಪಿಸ್ತಾ ಇದ್ದಾರೆ. ಎರಡ್ ಸಾವಿರದ 25ರಲ್ಲಿ ನಡೆತಕ್ಕಂತಹ ನವಗ್ರಹ ತೀರ್ಥ ಕ್ಷೇತ್ರದ ಮಹಾಮಸ್ತಕಾಭಿಷೇಕ ಹಾಗೂ 405 ಅಡಿ ಎತ್ತರದ ಸುಮೇರ ಮಹಾಪರ್ವತದ ಲೋಕಾರ್ಪಣೆ ಕಾರ್ಯಕ್ರಮದ ಗೌರವ ಅಧ್ಯಕ್ಷರು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಡಾಕ್ಟರ್ ವೀರೇಂದ್ರ ಹೆಗ್ಗಡೆಜಿ ಅವರು. ಸದಾ ತಮ್ಮನ್ನ ನವಗ್ರಹ ತೀರ್ಥ ಕ್ಷೇತ್ರ ವರೂರ್ ಹಾಗೂ ಸ್ವಾಮೀಜಿ ಅವರ ಒಂದು ಚಂದ್ರಕಮಲಗಳಲ್ಲಿ ತಮ್ಮನ್ನ ತಾವು ತೊಡಗಿಸತಕ್ಕಂತಹ ಶ್ರೀಯುತ ಎಂ.ಆರ್. ಪಾಟೀಲ್ ಅವರು ಸಭೆಯನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ವಿ. ಶ್ರೀ ನವಗ್ರಹ ತೀರ್ಥಂಕರ ಮಹಾಮಸ್ತಕಾಭಿಷೇಕ ಮಹೋತ್ಸವ ಹಾಗೂ 405 ಅಡಿ ಎತ್ತರದ ಏನೆಂಬ ಪಂಚಗ್ರಹ ಕಲ್ಯಾಣ ಪ್ರತಿಷ್ಠಾಪನಾ ಮಹೋತ್ಸವದ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಾದಂತ ಇವತ್ತಿನ ದಿನ ಸಾನ್ನಿಧ್ಯ ವಹಿಸಿದಂತ ಪರಮ ಪೂಜ್ಯ ಶ್ರೀ ಮಹಾರಾಜರ ಪಾದಗಳಿಗೆ ನಮಸ್ಕರಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪೂಜ್ಯರಾದಂತ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಸಾಹೇಬ್ರೆ, ಭಟ್ಟಾರಕರ ಪೂಜ್ಯ ಭಟ್ಟಾರಕರ ಆಶೀರ್ವಾದ ಹಾಗೂ ಎಲ್ಲ ಈ ವೇದಿಕೆ ಮೇಲಿದ್ದಂತ ಮೈನೂರ್ ಶಿಂಗೆ ಅವರೇ, ಬೆಣ್ಣಿ ಚಂದ್ರಣ್ಣ ಅವರೇ, ಎಲ್ಲ ಹಿರಿಯರೇ ಮತ್ತು ಬಂದಂತ ಯಾವತ್ತು ತಾಯಿಂದರೇ ಮತ್ತು ಹಿರಿಯರೇ, ಇವತ್ತಿನ ದಿನ ಬಹುತೇಕ ವಿಶ್ವವಿಖ್ಯಾತ ಅಂದ್ರ ನಮ್ಮ ಭಾರತನ ನೋಡುವಂತ ಒಂದು 405 ಅಡಿ ಎತ್ತರದ ಸುನೇರಿ ಪರ್ವತವನ್ನ ಇವತ್ತಿನ ದಿನ ಪೂಜ್ಯ ಮಹಾರಾಜರು ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಬರುವಂತ ದಿನದಲ್ಲಿ ಈಗ ಅವರು ಡೇಟು ಪೂಜ್ಯರಿಂದ ಒಂದು ನಿರ್ದಿಷ್ಟ ದಿನಾಂಕವನ್ನು ಗೊತ್ತುಪಡಿಸ್ತಾರ. ಅದಕ್ಕೆ ಪೂರಕವಾಗಿ ನಾವೆಲ್ಲರೂ ಕೂಡ ಈ ಒಂದು ಈ ಕ್ಷೇತ್ರಕ್ಕೆ ನಾವೆಲ್ಲರೂ ಹಗಲಿರೋಡು ನಿಂತು ಕೆಲಸ ಮಾಡುವಂತ ಕೆಲಸ ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಐತಿ. ಯಾಕಂದ್ರೆ ಇಡೀ ಭಾರತನ ಕೂಡ ಇಲ್ಲಿ ಪಾಲ್ಗೊಳ್ಳುವಂತ ವ್ಯವಸ್ಥೆಯನ್ನು ಮಾಡಿದವರು ಮಾನ್ಯ ಗುಣಧರಂತ ಮಹಾರಾಜರು ಅಂತ ದಿನ ಇವತ್ತಿನ ದಿನ ಹೇಳ್ತಾ
ಇಲ್ಲಿ ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಅಲ್ಲಿ ಬಂದು ಭೇಟಿ ಕೊಟ್ಟಿದ್ರು. ಯಾವಾಗ ಯಾವಾಗ ಪೂಜ್ಯರು ಹೇಳ್ತಾರ ನಾವೆಲ್ಲ ಬಂದು ಅವ್ರ ಕೆಲಸ ಕಾರ್ಯಗಳನ್ನ ಮತ್ತೆ ಇಲ್ಲಿ ಮಾಡಿದಂತ ಅವ್ರೇನು ಅಭೂತಪೂರ್ವ ಕೆಲಸ ಮಾಡಿದಾರೆ. ಇಲ್ಲಿ ಈ ಬಹುತೇಕ ವರೂರನ್ನು ಕ್ಷೇತ್ರವನ್ನು ಗೊತ್ತು ಮಾಡಿಕೊಟ್ಟವರು ಭಾರತದೊಳಗೆ ಗುರುನಾನಂದ ಮಹಾರಾಜರು. ಇಲ್ಲಿ ಬಡ ಮಕ್ಕಳಿಗೆ ಶಿಕ್ಷಣ ಕೊಡೋದಾಗ್ಲಿ, ಆಮ್ಯಾಗ ಇವು ಇಂಜಿನಿಯರಿಂಗ್ ಕಾಲೇಜಲ್ಲಿ BAMS ಅಲ್ಲಿ BHMS ಅಲ್ಲಿ ಎಲ್ಲ ಶಾಲೆಗಳನ್ನು ತಂದು ಈ ಭಾಗದ ಶಿಕ್ಷಣಕ್ಕೆ ಉತ್ತೇಜನ ಕೊಟ್ಟಂತವ್ರು ಗುರುನಾನಂದ ಮಹಾರಾಜರು. ಅಂತವರು ಇವತ್ತಿನ ದಿನ ಇಲ್ಲಿ ಇದೊಂದು ಸುನೇರಿ ಪರ್ವತವನ್ನು ಮಾಡಿ ಎಲ್ಲರೂ ಕೂಡ ಇದ್ದಾಗ ನೋಡುವಂತ ಕೆಲಸ ಮತ್ತು ಭಕ್ತಿಯನ್ನು ಕೊಡುವಂತ ಕೆಲಸವನ್ನು ಮಾಡಿಕೊಟ್ರ. ಅದಕ್ಕೆ ನಾವು ಮತ್ತೀಗಾಗಲೇ ಹೇಳಿದಾಗ ಅವರು ಮನೆ ಬಂದಾಗ ಪ್ರಹ್ಲಾದ್ ಜೋಶಿ ಅವರು ಇದರ ಭಕ್ತರು ಬಹಳಷ್ಟು. ನಾವು ಅವ್ರ ಕೂಡ ಬರ್ತಿರ್ತೀವಿ. ಇಲ್ಲಿ ಯಾವಾಗ ಕೆಲಸ ಹೇಳಿದ್ರು ನಾವು ಬಂದ ಪೂಜ್ಯರು ಏನ್ ಹೇಳ್ತಾರೋ ಅದನ್ನೆಲ್ಲ ಮಾಡಿಕೊಟ್ಟಿರ್ತೀವಿ. ಅವರೊಂದಿಷ್ಟು ಹೇಳಿದ್ರು ಇಂಥವ್ರನ್ನ ಕರೆಸ್ಬೇಕಂತ. ಅವರು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ನಾ ಎಲ್ಲ ಕರೆಸ್ತೇನೆ ಅಂತಾರ. ಯಾವಾಗ ಮಹಾರಾಜರು ಹೇಳ್ಯಾರ ಆ ಟೈಮ್ನಾಗ ನಾವು ಹಿಂದ ಅಮಿತ್ ಶಾ ಅವ್ರಿಗೆ ಬೇಕಾಗಿತ್ತು, ಅವಾಗೂ ಕೂಡ ನಾವು ಹೋಗಿ ಅವ್ರಿಗೆ ಟೈಮ್ ಒದಗಿಸ್ಕೊಟ್ವಿ. ಭಟ್ಟಾರಕರು ಬಂದ್ಬಿಟ್ಟಿರ್ತಾರೆ. ಮತ್ತ ರಾಜ್ಯಪಾಲರು ಕೂಡ ಹಿಂದ್ ಕರೆಸ್ಬೇಕಂದ್ರು. ಜೋಶಿ ಸಾಹೇಬ್ರನ್ನ ನಾವು ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಕರ್ಕೊಂಡ್ ಬಂದ್ವಿ. ಆ ಕಾರ್ಯಕ್ರಮ ಕೂಡ ಬಹಳ ದೊಡ್ಡ ಯಶಸ್ವಿ ಆಯ್ತು. ಇದು ಕೂಡ ನಾವು ಇದಕ್ಕ ಅಧ್ಯಕ್ಷರು ನಮ್ಮ ಅಗದಿ ಈ ದೇಶ ಮೆಚ್ಚುವಂತವರು ರಾಜ್ಯಸಭಾ ಸದಸ್ಯರಷ್ಟೇ ಅಲ್ಲ, ಈ ದೇಶವನ್ನು ಮೆಚ್ಚುವಂತ ಡಾಕ್ಟರ್ ವೀರೇಂದ್ರ ಹೆಗಡೆ ಜಿ ಅವರದಾರ. ಅವರ ಕೆಲಸ ಕಾರ್ಯಗಳನ್ನು ನೋಡಿ ಬಹಳಷ್ಟು ಸರ್ಕಾರ ಮಾಡಿದಂತ ಕೆಲಸ ಕಾರ್ಯಗಳನ್ನ ಯಾರಾದ್ರೂ ಮಾಡಿದ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮಾಡಿರಂತ ಹೆಮ್ಮೆಯಿಂದ ಹೇಳ್ತೇವೆ ನಾವು. ಎಷ್ಟು ಇವ್ರನ್ನ ದತ್ತಕ್ ತಗೊಂತಾರ, ಕೆಲಸ ಮಾಡ್ತಾರ, ಸಾರ್ವಜನಿಕ ಕೆಲಸ ಮಾಡ್ತಾರ. ಮತ್ತು ಅವ್ರ ಸಂಸ್ಥೆ ವತಿಯಿಂದ ಕೆರೆ ಹೂಳೆತ್ತೋದಾಗ್ಲಿ. ಮೊನ್ನೆ ನಾವು ಒಂದ ಮಾತು ಹೇಳಿದ್ವಿ, ನಮ್ಮ ಊರಾಗೆಲ್ಲ ಮತ್ ಕೆರೆ ಅಷ್ಟು ಅಚ್ಚುಕಟ್ಟಾಗಿ ಕೆಲಸ. ಯಾವುದೋ ಸರ್ಕಾರ ನಿರ್ದಿಷ್ಟವಾಗಿ ಕೆಲಸ ಮಾಡಲ್ಲ, ಆದ್ರೆ ನಿರ್ದಿಷ್ಟವಾಗಿ ಯಾವ್ದಾದ್ರು ಸಂಸ್ಥೆ ಕೆಲಸ ಮಾಡ್ತಂದ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕೆಲಸ ಅಂತ ನಾ ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ. ಅಂತವ್ರ ಅಧ್ಯಕ್ಷತೆ ಒಳಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರ್ಲಿ. ನಾವು ಕೂಡ ಮಹೇಂದ್ರ ಸಿಂಗ್ ಅವರು ಹೇಳಿದಂಗ ಹಲವಾರು ಇದಕ್ಕೆ ಏನೇನು ಅನುಕೂಲತೆ ಬೇಕು, ಟ್ರೈನ್ ಇರ್ಲಿ ಯಾವಿರ್ಲಿ ಎಲ್ಲವನ್ನು ವ್ಯವಸ್ಥೆ ಮಾಡ್ತೀವಿ. ಈಗಾಗಲೇ ಅಂಚೆ ಚೀಟಿದೊಂದು ಇದ್ರು, ಅದನ್ನು ಕೂಡ ನಾವು ನಮ್ಮ ಕೇಂದ್ರ ಸಚಿವರೊಂದಿಗೆ ಮಾತನಾಡಿ ಇದಕ್ಕೆ ಏನೇನ್ ಆಗ್ಬೇಕು ಅನ್ನುವಂತ ಕೆಲಸ ಕಾರ್ಯಗಳನ್ನ ಈ 4 ತಿಂಗಳೊಳಗ ನಾವು ನಿಂತು ಸರಿಯಾಗಿ ಸಮರ್ಪಕವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ ತಮ್ಮೆಲ್ಲರಿಗೂ ಒಂದಿಷ್ಟು 4 ಮಾತು ಮುಗಿಸ್ತೇನೆ. ಜೈ ಹಿಂದ್. ಕ್ಷೇತ್ರದ ಎಲ್ಲಾ ಕಾರ್ಯಗಳಲ್ಲಿಯೂ ಕೂಡ ಅಪೂರ್ವವಾದ ಬೆಂಬಲವನ್ನ ನೀಡ್ತಾ ಇರುವಂತಹ, ಮುಂದೆಯೂ ಬೆಂಬಲವನ್ನ ನೀಡುವುದಾಗಿ ಹೇಳಿದಂತಹ ಮಾನ್ಯ ಶಾಸಕ MR ಪಾಟೀಲ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ಸುಮೇರು ಪರ್ವತ ನಿರ್ಮಾಣವಾಗಿದೆ. ಸುಮೇರು ಪರ್ವತ ಅಂದರೆ ಏನು ಅನ್ನೋದು ಬಹಳ ಜನರಿಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆ. ವಾಸ್ತವಿಕವಾಗಿ ಇರುವಂತಹ ಸುಮೇರು ಪರ್ವತ ಜಂಬೂ ದ್ವೀಪದ ಮಧ್ಯಭಾಗದಲ್ಲಿ ಇರುವಂತಹ ವಿದೇಹ ಕ್ಷೇತ್ರದಲ್ಲಿ 1,40,000 ಯೋಜನ ಎತ್ತರ ಇರುವಂತಹ ಸುಮೇರು ಪರ್ವತ ಇವತ್ತು ನಮ್ಮ ದೃಷ್ಟಿಗೆ ಕಾಣುವುದಿಲ್ಲ. ಆ ಒಂದು ಸುಮೇರು ಪರ್ವತದ ಪ್ರತಿಕೃತಿಯನ್ನ ನಮ್ಮೆದುರು ತಂದು ನಮ್ಮ ಧರ್ಮ ಗ್ರಂಥಗಳಲ್ಲಿ ಹೇಳಿರುವಂತಹ ಆಚಾರ್ಯರು ವಿವರಿಸಿರುವಂತಹ ಒಂದು ಸುಮೇರು ಪರ್ವತವನ್ನ ನಮ್ಮೆದುರು ತಂದುಕೊಡುವ ಪ್ರಯತ್ನವನ್ನ ಆಚಾರ್ಯ ಗುರುನಾನಂದಿಯವರು ಮಹಾರಾಜರು ಮಾಡಿದ್ದಾರೆ. ಸುಮೇರು ಪರ್ವತದ ಕುರಿತಾಗಿ ಪೂಜ್ಯ ಆಚಾರ್ಯರು ಕೆಲವೇ ನಿಮಿಷಗಳಲ್ಲಿ ಅದನ್ನ ವಿಸ್ತೃತವಾಗಿ ವರ್ಣನೆ ಮಾಡಲಿದ್ದಾರೆ. ಪೂಜ್ಯ ಗುರುನಾನಂದಿ ಮಹಾರಾಜರು. ಹಲೋ, ಎಲ್ಲರೂ ಕೈ ಮುಕ್ಕೋರಿ. ಪ್ರಾರ್ಥನಾ ಮಹಾಮಸ್ತಕಾಭಿಷೇಕದ ಪ್ರಾರ್ಥನೆ. ಓಂ ನಮಃ. ಓಂಕಾರ ಶಬ್ದ ಜಗತ್ತಿಗೆ ಒಂದು ಶಕ್ತಿವಂತ ಶಬ್ದ, ಬೀಜಾಕ್ಷರ. ಓಂ ನಮಃ. ಓಂ ನಮಃ. ಮಂಗಲಂ ಭಗವಾನ ವೀರೋ ಮಂಗಲಂ ಗೌತಮೋ ಗಣೇ ಮಂಗಲಂ ಕುಂದ ಕುಂದಾದ್ಯೋ ಜೈನ ಧರ್ಮಾಸ್ತು ಮಂಗಲಂ. ದೇಶದ ಸೈನಿಕ ಮುಂದ ಹತಾಶ ನಿರಸ್ತ್ರ ಆಗ್ತಾನ, ಅವನ ಕೈ ಮ್ಯಾಗ ಮಾಡ್ತಾನ ಶರಣಾಗತ. ಆದ್ರೆ ನಾವ ಅನಂತ ಕಾಲದಿಂದ ಪಾಪಾಶ್ರಮ ಮಾಡ್ಕೋತ ಬಂದು ಆ ಪರಮಾತ್ಮ ಶರಣಾಗತ ಆಗೋಣ ಕೈ ಮೇಲ್ ಮಾಡಿ. ಬಲೆ ಅತಿಶಯಕಾರಿ ಚಿಂತಾಮಣಿ ಪಾರ್ಶ್ವನಾಥ ಭಗವಾನ ಕಿ ಆವಾಜ್ ಮುಟ್ಟಬೇಕು ಮೊದಲಿಗೆ.
बड़े अंतिम तीर्थंकर अतिशयकारी महावीर भगवान की, अतिशयकारी पद्मा प्रभु भगवान की, आचार्य विमल सागर जी महाराज की, आचार्य गणाधिपति गणधराचार्य कुंत सागर जी महाराज की, नवग्रह तीर्थ की, परम पूज्य राजसंत देवाचार्य गुरु श्री गुंदानंद जी महाराज की, अमृत सिद्धि राजयोग ಆದರಿಂದಲೇ ಪುಷ್ಯ ನಕ್ಷತ್ರ ಹಾಗೂ ಸಂಪೂರ್ಣವಾದಂತ ನಮ್ಮ ಕರ್ನಾಟಕ ಭೂಮಿ ಜಗತ್ತಿಗೆ ಒಂದು ಒಳ್ಳೆ ಶಾಂತಿ ಸಂದೇಶ ನೀಡುವಂತ ಮಹಾನ್ ಒಳ್ಳೆ ಭೂಮಿ ಆಗ್ಲಿ, ನಮ್ಮ ರಾಜಗಳಾಗ್ಲಿ, ನಮ್ಮ ಕರ್ನಾಟಕದಲ್ಲಿ ಇರುವಂತ ಜನ ಹಾಗೂ ದೇಶದಲ್ಲಿ ಇರುವಂತ ಜನ ಶಾಂತಿ ಸಮೃದ್ಧಿ ಆರೋಗ್ಯವಂತಾಗ್ಲಿ ಅಂತೇಳಿ ಅಂತ ಮುಹೂರ್ತವನ್ನು ತೆಗೆದವು. ಆ ಮುಹೂರ್ತದ ಆ ಪ್ರತಿಷ್ಠಾ ಮಹೋತ್ಸವ ಹೇಗಿದೆ ಅಂದ್ರೆ, ಮಹಾಮಸ್ತಕಾಭಿಷೇಕ ಹೇಗಿದೆ ಅಂದ್ರೆ ನೀವು ಕಲ್ಪನಾ ಮಾಡ್ರಿ, ಒಂದಲ್ಲ ಎರಡಲ್ಲ ಮೂರಲ್ಲ 24 ವೈಭವ ಪೂರ್ಣ ಮಸ್ತಕಾಭಿಷೇಕ ಇದೆ. 27 ಪದಾರ್ಥದಿಂದ ಭಗವಾನ್ ನವಗ್ರಹ ಪಾರ್ಶ್ವನಾಥ ಮಹಾಮಸ್ತಕಾಭಿಷೇಕ 27 ಪದಾರ್ಥದಿಂದ. ಎರಡನೇ ಅತಿಶಯ ಏನಂದ್ರೆ, ಒಂದಲ್ಲ ಎರಡಲ್ಲ 9 18 ದಿಗಂಬರ ಆಚಾರ್ಯ ಸಂಘ ಸಹಿತವಾಗಿ ಇಲ್ಲಿ ಬರ್ತಾ ಇದ್ದಾರ. ಒಂದಲ್ಲ ಎರಡಲ್ಲ ಮೂರಲ್ಲ 9 × 2 18 ಆಚಾರ್ಯರು. ಎಷ್ಟು ಆಚಾರ್ಯ ನಾವು ಒಬ್ಬ ಇದ್ದಾನು. ಇಂತ 18 ಆಚಾರ್ಯ ಸಂಘ ಈ ಇದ್ದಂತ ಕರ್ನಾಟಕ ಭೂಮಿಯಲ್ಲಿ ಬರ್ತಾ ಇದ್ರು. ಎಲ್ಲಿಂದ ಬರ್ತಾ ಇದಾರೆ ಅಂದ್ರೆ, ರಾಜಸ್ಥಾನದಿಂದ ಬರ್ತಾ ಇದಾರ, ಮಧ್ಯಪ್ರದೇಶದಿಂದ ಬರ್ತಾ ಇದಾರ, ಮಹಾರಾಷ್ಟ್ರದಿಂದ ಬರ್ತಾ ಇದಾರ, ಮತ್ತು ತಮಿಳುನಾಡುದಿಂದ ಬರ್ತಾ ಇದಾರ, ಕೇರಳದಿಂದ ಬರ್ತಾ ಇದಾರ. ಇಡೀ ಪ್ರಪಂಚದಿಂದ ಆಚಾರ್ಯಗಳ ದಿವಾಳಿ ಆದ ಕೂಡಲೇ ಈ ಕಡೆ ನವಗ್ರಹ ತೀರ್ಥ ಕಡೆ ಗಮನ ಸೆಲ್ಸಿ ಒಂದಿಲ್ಲ ಅಂದ್ರೆ ಸುಮಾರು ಶ್ವೇತಾಂಬರು, ದಿಗಂಬರು, ಸ್ಥಾನಕವಾಸಿ, ಮೂರ್ತಿ ಪೂಜಕ ಇಂತಾದ ಸುಮಾರು 300 ಸ್ವಾಮಿಗಳು ಇಲ್ಲಿ ಬರ್ತಾ ಇದಾರ. 300 ಸ್ವಾಮಿಗಳು. ಮತ್ತೊಂದ ನೀವು ಮಸ್ತಕಾಭಿಷೇಕ ನೋಡಿರ್ಬೇಕು, ಹಾಲ ಮೊಸರ ಇದ್ರಿಂದ ನೋಡ್ರಿ. ನಾವೊಂದು ಹೊಸ ಜಗತ್ತಿಗೆ ಒಂದು ಮಸ್ತಕಾಭಿಷೇಕ ಕೊಡ್ತಾ ಇದ್ದಾವೆ. ಎಂತ ಮಸ್ತಕಾಭಿಷೇಕ? ಲೇಜರ್ ಸೋ ಮಸ್ತಕಾಭಿಷೇಕ ವಿಶ್ವದಲ್ಲಿ ಪ್ರಥಮ ಭಗವಾನ್ ಪಾರ್ಶ್ವನಾಥ್ ನೀವು ನೋಡ್ತೀರ. ಯಾಕ್ರಿಂದ ಲೇಜರ್ ಶೋದಿಂದ ಭಗವಂತರ ಮಸ್ತಕಾಭಿಷೇಕ ಹೇಗಾಗ್ತಿದೆ ಅಂತ ಒಂದು ಅತಿಶಯಕಾರಿ ಇದಾಗುತ್ತಾರೆ. ಅದರ ಜೊತೆಗೆ ಸಂಧ್ಯಾ ಸಂದರ್ಭದಲ್ಲಿ ಸಾಯಂಕಾಲ 24 ಸಂಗೀತಕಾರ, ಅಂತಾರಾಷ್ಟ್ರೀಯ ಸಂಗೀತಕಾರ, ಕರ್ನಾಟಕದಲ್ಲಿ ಎಷ್ಟು ಸಂಗೀತಕಾರ ಆಗ್ಲಿ, ಅದೇ ರೀತಿ ಬೊಂಬೈ ಇಲ್ಲ ವಿಜಯ್ ಪ್ರಕಾಶ್ ಆಗ್ಲಿ, ರಾಜೇಂದ್ರ ಆಗ್ಲಿ, ಉದಿತ್ ನಾರಾಯಣ ಆಗ್ಲಿ, ಅನೂಪ ಜುಲಾಟ್ ಆಗ್ಲಿ, ಅನುರಾಧ ಪೊಡವಾಲ್ ಆಗ್ಲಿ, ಒಂದಲ್ಲ ಇಲ್ಲ ಅಂತಾರಾಷ್ಟ್ರೀಯ ಖ್ಯಾತಿ 24 ಸಂಗೀತಕಾರ ಈ ಮಹಾಮಸ್ತಕ ಮಂದಿರದಲ್ಲಿ ತಮ್ಮದಂತ ಸಂಗೀತವನ್ನು ಕೊಡ್ತಾ ಇದ್ದಾರ. ಅದೇ ರೀತಿಲಿ ಮತ್ತೊಂದು ಅತಿಶಯ ಏನಂದ್ರೆ, ಈ ನವಗ್ರಹ ನವತೀರ್ಥಂಕರ ನವ ಕಾರ್ಯ ಆಗ್ಲಿ, ನಮ್ಮ ನವಗ್ರಹ ಕ್ಷೇತ್ರ ಜೊತೆಗೆ ನಮ್ಮ ಇದ್ದಂತ ಕರ್ನಾಟಕ ಭೂಮಿ ಪುಷ್ಪಿತ ಆಗ್ಲಿ, ಪಲುಕಿತ ಆಗ್ಲಿ, ವಿಕಸಿತ ಆಗ್ಲಿ, ಈಗ ಧನದಾನ ಸಮೃದ್ಧಿಶಾಲಿ ಆಗ್ಲಿ ಅಂದ್ರೆ ನವ ರಾಜ್ಯದಿಂದಲ್ಲ, ನವ ದೇಶದಿಂದ ಅಮೆರಿಕ, ಫ್ರಾನ್ಸ್, ಜರ್ಮನ್, ನ್ಯೂಯಾರ್ಕ್ ಇಂತ 9 ದೇಶದಿಂದ 9 ಪ್ರಕಾರ ಪುಷ್ಪವನ್ನು ತಂದ ಮಹಾಮಂಜನಾಗುತ್ತದೆ. 9 ದೇಶದಿಂದ ಹೂವ. ಆ ಹೂವ ಹೆಲಿಕಾಪ್ಟರ್ ಮೂಲಕ ಇದ್ದಂತ ನವಗ್ರಹ ತೀರ್ಥಂಕರ ಚರಣದಲ್ಲಿ ಅರ್ಪಣೆ. ಅದ್ರ ಜೊತೆಗೆ ಮತ್ತೊಂದು ಮಹತ್ವ ತಾರೀಖ್ ಆಮೇಲೆ ಹೇಳ್ತಾರ ನಮ್ಮ ಅಧ್ಯಕ್ಷರ ಈ ಮಹಾಮಸ್ತಕಾಭಿಷೇಕ ನಮ್ಮ ಜಗತ್ತಿಗೆ ಒಂದು ಅದ್ವಿತೀಯ ತರುವಂತ ಒಂದು ನಮ್ಮ ಕರ್ನಾಟಕದಲ್ಲಿ ಶೈಕ್ಷಣಿಕ ಕ್ರಾಂತಿ ಮಾಡಿದಂತ ಹಾಗೂ ಅಂತಾರಾಷ್ಟ್ರೀಯದಲ್ಲಿ ಅನೇಕ ಅಂತಾರಾಷ್ಟ್ರೀಯ ಖ್ಯಾತ ಮಾಡಿದಂತ ಸರ್ವಧರ್ಮ 405 ಸನ್ಯಾಸಿಗಳು ಇಲ್ಲಿ ಬರ್ತಾ ಇದ್ದಾರೆ. ಒಂದ್ ದಿವಸ 405 ಸನ್ಯಾಸಿ ಸರ್ವಧರ್ಮ ಸಮ್ಮೇಳನ ಅಂತ ಮಹಾ ಕಾರ್ಯಕ್ರಮ ಆಗುವಂತ ಒಂದು ಘೋಷಣೆ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಭಗವಾನ್ ಪಾರ್ಶ್ವನಾಥದ ಏನಿದೆ ಅಲ್ಲ ಜೀವನ ಚರಿತ್ರ, ನೀವು CD ನೋಡಿದ್ರಿ, ID ನೋಡಿದ್ರಿ, ಆದ್ರೆ 12 ಡೇ
ಬಾರಾಡೆ ಸಿನಿಮಾ ಮೂಲಕ ಭಗವಾನ್ ಚರಿತ್ರ ಜೀವನ್ ದರ್ಶನ ನಿಮ್ಮ ಪೂರ ಸಾಕ್ಷಾತ್ ಅನುಭವ ಆಗುತ್ತದೆ ಆ ಮಹಾಮಸ್ತಕ ಅಭಿಷೇಕದಲ್ಲಿ. ಭಗವಾನ್ ಪಾರ್ಶ್ವನಾಥರದ ವರ್ಚುವಲ್ ರಿಯಾಲಿಟಿ ಶೋ ಆ ಮಹಾಮಸ್ತಕ ದೇಶದಲ್ಲಿ ಆಗುತ್ತದೆ. ಅದರ ಜೊತೆಗೆ ಭಗವಂತರ ನಿತ್ಯ ಪ್ರತಿ 24 ರಥ, 24 ಕುದುರೆ, 9 ಆನೆ, ಅದ 24 ಝಾಕಿಯ ಮೂಲಕ 56 ಕುಮಾರಿಕ, 8 ಕುಮಾರಿಕ, 108 ಕುಮಾರಕ ಜೊತೆಗೆ ದಿವ್ಯ ನಿತ್ಯ ಪ್ರತಿ ಮಹಾ ಮೆರವಣಿಗೆ ಆಗುತ್ತದೆ. ಮತ್ತು ಕೊನೆ ದಿವಸ, ಅಂತಿಮ ದಿವಸ ಏನ್ ಮೆರವಣಿಗೆ ಆಗ್ತಿತ್ತು ನಿಮ್ಮ ಕರ್ನಾಟಕದಲ್ಲಿ ದಸರಾ ಮೆರವಣಿಗೆ ಆದಂತ 108 ರಥದಿಂದ ಮಹಾ ಮೆರವಣಿಗೆ ಆಗುವಂತ ಒಂದು ಸಂಕಲ್ಪನ ಅನೇಕ ಝಾಕಿ ಮೂಲಕ 9 ಬೇಂಡ, 9 ಧ್ಯಾನ ಪತಕ, ಚಿಲ್ಲಿ ಪಿಲ್ಲಿ ಅನೇಕ ತಂಡದಿಂದ ಇದಾಗುತ್ತದೆ. ಮತ್ತೊಂದು 3333 ಇಂದ್ರಾಣಿಯಿಂದ ಮಹಾ ಅರ್ಚನಾ ಸಂಕಲ್ಪ ಆಗಿದೆ. ಅದರ ಜೊತೆಲಿ ಲಾಸ್ಟ್ ದಿವಸ ಏನಿರ್ತಿದೆಯಲ್ಲ, ಕೊನೆಯ ದಿವಸ ದೇಶದ ಅಭಿಮಾನ, ದೇಶದ ಸ್ವಾಭಿಮಾನ ತಿರಂಗ ಜೆಂಡಾ 405 ಫುಟದಲ್ಲಿ ದೇಶದ ರಾಷ್ಟ್ರ ಗೀತ ಜೊತೆಗೆ ಧ್ವಜದ ಪತಾಕ ವೀರೇಂದ್ರ ಹೆಗಡೆ ಕೈಯಿಂದ ಆ ಪತಾಕ ದೇಶದಲ್ಲಿ ಹಾರುತ್ತದೆ. ಇದು ವಿಶ್ವದ ಅತಿಶಯ ಆಗುತ್ತದೆ. ಸಾಕಷ್ಟು ಇದಾವ, ಸಮಯ ಇಲ್ಲ. ಸಮಯ ಪ್ರಕಾರ ನಮ್ಗ ಈ ಕಾರ್ಯಕ್ರಮಕ್ಕೆ ನಾವು ರಾಷ್ಟ್ರಪತಿಗೆ ಆಮಂತ್ರಣ ಮಾಡಿದವ, ಹೋಮ್ ಮಿನಿಸ್ಟರ್ಗೆ ಆಮಂತ್ರಣ ಮಾಡಿದವ, ಮುಖ್ಯಮಂತ್ರಿಗೆ ಆಮಂತ್ರಣ ಮಾಡ್ತಾ ಇದಾವ, ನಮ್ಮ ಗೃಹ ಮಂತ್ರಿಗೆ ಆಮಂತ್ರಣ ಮಾಡ್ತಾ ಇದಾವ, ವಿವಿಧ ಪ್ರಕಾರ ಕಲಾವೃಂದವರಿಗೆ ಆಮಂತ್ರಣ ಮಾಡ್ತಾ ಇದಾವ. ಎಲ್ಲಾ ತಮ್ಮ ಅಂತಾರಾಷ್ಟ್ರೀಯ ಜನರಿಗೆ ಇಲ್ಲಿ ಆಮಂತ್ರಣ ಮಾಡಿ ಒಂದು ದೇಶದ ಮೂಲದಲ್ಲಿ ನಮ್ಮ ಕರ್ನಾಟಕ ಜಗತ್ತಿನ ಒಂದು ಒಳ್ಳೆಯ ಖ್ಯಾತಿಯನ್ನು ಮಾಡಿಸೋಣ ಅಂತ ಒಂದು ಅಭಿಮಾನ ಜೊತೆಗೆ ಈಗ ನಿಮ್ಮ ಮೆಚ್ಚಿನ ಲೋಕಪ್ರಿಯ ಆದಂತ ಡಾಕ್ಟರ್ ವೀರೇಂದ್ರ ಹೆಗಡೆ. ನಾ ಒಂದೇ ಮಾತು ಹೇಳ್ತಾ ಇದ್ದೇನೆ ನಿಮ್ಗ, ಮದ್ದಿನ ಮಹಾಮಸ್ತಕ ಅಭಿಷೇಕ, ಮದ್ದಿನ ಕಲಶ ವೀರೇಂದ್ರ ಹೆಗಡೆ ಅವರು ಮಾಡಿದ್ರ. ಈ ಮಸ್ತಕಾಭಿಷೇಕ ಹಾಗೂ ಈ ಸಮಾಜದಿಂದ ಇದ್ದಂತ ಕಾರ್ಯಕ್ರಮದ ಯಾರಾದ್ರೆ ಅಧ್ಯಕ್ಷರ ಮತ್ತು ಪ್ರಥಮ ಕಲಶ ಯಾರಾದ್ರೆ ಮಾಡ್ತಾರಂದ್ರೆ ವೀರೇಂದ್ರ ಹೆಗಡೆ ಅವರ ಕೈಯಿಂದ ಪ್ರಥಮ ಕಲಶ, ಮಹಾಮಸ್ತಕ ಪ್ರಥಮ ಕಲಶ ವೀರೇಂದ್ರ ಹೆಗಡೆ. ಅದರ ಜೊತೆಗೆ ಆ ಸುಮೇರು ಪರ್ವತ ವಿಜಯ ದ್ವಾರ ಏನಿದೆಯಲ್ಲ, ಇದು ಡಾಕ್ಟರ್ ವಿಜೇಂದ್ರ ಹೆಗಡೆಯವರ ವಿಜಯ ದ್ವಾರ ಅಂತೇಳಿ ಮೇನ್ ಗೇಟ್ಗೆ ಹೆಸರು ಕೊಡಲಾಗಿದೆ. ಇದು ಒಂದು ಕಾಯಂ ಸ್ವರೂಪ, ಅಂತಿಮ ಸ್ವರೂಪವಾಗಿ ಇದ್ದಂತ ವೀರೇಂದ್ರ ಹೆಗಡೆಯವರು ನಮ್ಮ ಜಗದ ಇಲ್ಲೇ ಉಳಿತಾರೆ ಅಂತೇಳಿ ಒಂದು ಆಶೆ ಜೊತೆಗೆ ಬನ್ನಿರಿ, ಒಂದು ಒಳ್ಳೆಯ ಮುಹೂರ್ತ, ಆಮೇಲೆ ಪ್ರವಚನ ಮಾಡೋಣ, ಆಮೇಲೆ ಮಾತು ಕೇಳೋಣ. ಈಗ ವೀರೇಂದ್ರ ಹೆಗಡೆ ಮುಖದಿಂದ ಒಂದು ತಾರೀಕು ಘೋಷಣೆ. ತಾವೆಲ್ಲರೂ ಎದ್ದ ನಿಂತ ನಮ್ಮ ಅಧ್ಯಕ್ಷರಿಗೆ ಜೋರಾಗಿ ಚಪಾಳೆ ಕಟ್ಟಿ ಸ್ವಾಗತ ನೀಡ್ರಿ. ಅವರ ಬರುತ್ತಕ ಹಾಡ ಭಕ್ತಿಯಿಂದ ಅವ್ರ ಸ್ವಾಗತ. ಎಲ್ಲರೂ ಎದ್ದ ನಿಂತು ಚಪಾಳೆ ಕಟ್ಟಿ ಕೈ ಮೇಲ್ ಮಾಡಿ. ಪೂಜ್ಯ ಭಟ್ಟಾರಕರೆ ಮತ್ತು ಇದನ್ನ ಜೊತೆಗೆ ಮೇಲೆ ವೇದಿಕೆಯಲ್ಲಿರುವಂತಹ ಶಾಸಕರ ಮನೆಯವರೇ, ಎಲ್ಲ ಗಣ್ಯರೇ, ಮಹಿಳೆಯರೇ ಮತ್ತು ಮುಖ್ಯವಾಗಿ ಇವತ್ತಿನ ಮುಖ್ಯ ಆಕರ್ಷಣೆಯಾದ ಪತ್ರಕರ್ತರು. ನಮ್ಮ ಈ ಕ್ಷೇತ್ರದಲ್ಲಿ ಬೆಳವಣಿಗೆ ಹೇಗಾಗಿದೆ ಅನ್ನೋದನ್ನ ಹಿಂದೆಲ್ಲ ಹೇಳಿದ್ದಾರೆ. ನಾನು ಕೂಡ ಆಶ್ಚರ್ಯಚಕಿತನಾಗಿದ್ದೇನೆ. ಕೇವಲ ಕೆಲವೇ ವರ್ಷದಲ್ಲಿ ಈ ಕ್ಷೇತ್ರ ಬೆಳೆದ ರೀತಿ ಮತ್ತು ಇವತ್ತು ಮುಂದೆ ದೂರದೃಷ್ಟಿಯಿಂದ ಬೆಳೀತಾ ಬೆಳೆಯತಕ್ಕಂತ ಸೂಚನೆಗಳು ಇದು ಬಹಳವಾಗಿ ಇದು ಈ ಮಣ್ಣಿನ ಗುಣ ಬಹಳ ಚೆನ್ನಾಗಿದೆ ಅಂತ ನನಗೆ ಕಾಣಿಸ್ತದೆ. ಈ ಬಹಳ ಪವಿತ್ರವಾದ ಮಣ್ಣು ಈ ಎಲ್ಲರನ್ನು ಆಕರ್ಷಿಸಿದ ಪೂಜ್ಯ ಗುಣದಲ್ಲಿ ಮಹಾರಾಜರನ್ನು ಆಕರ್ಷಿಸಿದ್ರೆ ನಮ್ಮೆಲ್ಲರೂ ಆಕರ್ಷಿಸ್ತಾ ಇದೆ. ಮುಂದೆ ಈಗ ಅವ್ರು ಹೇಳಿದ ಹಾಗೆ ಸಾವಿರಾರು ಮಂದಿ ಮಹಾತ್ಮರು ಇಲ್ಲಿ ಬರ್ಲಿಕ್ಕಿದ್ದಾರೆ, ಮತ್ತೆ ಮಹಾತ್ಮರು ಬರ್ಲಿಕ್ಕಿದ್ದಾರೆ, ಗಣ್ಯರು ಬರ್ಲಿಕ್ಕಿದ್ದಾರೆ. ಅವರೆಲ್ಲ ಬಂದು ಶ್ರೀ ಸ್ವಾಮಿಯ ಸೇವೆಯನ್ನ, ಭಾಷಣ ತೀರ್ಥಂಕರ ಸೇವೆಯನ್ನ ಮಾಡುವಂತ ಅವಕಾಶ ಅವರಿಗೆ ಮಾಡಿಕೊಟ್ಟಿದ್ದಾರೆ. ಅಂತಹ ಬಹಳ ಮುಖ್ಯವಾದ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಮ್ಮ ಕ್ಷೇತ್ರದಲ್ಲಿ ನಮಗೆ 405 ಬಹಳ ಇಷ್ಟವಾದ ನಂಬರ್. ಅದ್ ಯಾಕೆ ಅಂದ್ರೆ ಮೊದಲೇ ನಮ್ಮ ತಂದೆಯವರು ಒಂದು ಕಾರ್ ತೆಗೆದುಕೊಟ್ಟಿದ್ದಾರೆ, ಅಂಬಾಸಿಡರ್ ಕಾರ್. ಅದು ನಂಬರ್ 405. ಎಲ್ಲರಿಗೂ ನಮಗೆ ಎಲ್ಲ 405 ಅಭ್ಯಾಸ ಆಗಿದೆ. ಇದು ಕೂಡ 405 ಹುಟ್ಟುತ್ತದೆ. ನಾವು
ಒಂದು ಬ್ಯಾಗಿನ ಲಾಕ್ ಇತ್ತು, ನನ್ನ ಮಗಳಿಗೆ ಹೇಳಿದೆ ಹೋಗಿ ಆ ಲಾಕ್ ತೆಗೆದು ಬಾ ಅಂತ. ಆಯ್ತು ಒಂದು ಹೊತ್ತು, ಆಮೇಲೆ ನೆನಪಾಯ್ತು ನನ್ನ ನಂಬರ್ ಹೇಳಿಲ್ಲ ಅವಳಿಗೆ ಅಂತ. ಈ ಕಡೆ ಕೇಳಿದೆ, ಶ್ರದ್ಧಾ ನಂಬರ್ ಯಾಕೆ ಹೇಳಿ, ಎಷ್ಟು ನಿಮ್ಗೆ ನಿಮ್ಮದು ಎಲ್ಲ ಗೊತ್ತಾಯ, ನೀವೆಲ್ಲ ಮಾಡೋದು 405 405 ನಂಬರ್ ನಿಮ್ದೆಲ್ಲ, ಫೋನು ಆಮೇಲೆ ನಿಮ್ಮ ಕಾರು ಗೀರು ಎಲ್ಲದೆಲ್ಲ ನಾವು 405. ಹಾಗಾಗಿ ನಾನು ಹೋಗಿ ಸುಲಭವಾಗಿ 405 ನಂಬರ್ ಹಾಕ್ಬಿಟ್ಟೆ, ತೆಗೆದು ಬಿಟ್ಟೆ ಅಂತ ಹೇಳಿ. ಅಂದ್ರೆ ಇದು ಬಹಳ ಒಳ್ಳೆಯ ಶುಭ ಸೂಚನೆಯಾಗಿದೆ. 405 ಫುಟ ಎತ್ತರದ ಒಂದು ಸುಮೇರು ಪರ್ವತದ ಪ್ರತಿಕೃತಿಯನ್ನ ಮಾಡಿದ್ದಾರೆ. ಇದು ನಮ್ಮ ಹುಬ್ಬಳ್ಳಿ ಹತ್ತಿರ ಬರ್ತಾ ಇದೆ ಅನ್ನೋದು ಬಹಳ ದೊಡ್ಡ ವಿಷಯ ಮತ್ತು ಸಂತೋಷದ ವಿಷಯ. ಇದನ್ನ ಇವತ್ತು ತಾರೀಕು ಘೋಷಣೆ ಮಾಡ್ಲಿಕ್ಕಾಗಿ ಹಂತವಾಗಿ ಕೆಲವು ಅನೌನ್ಸ್ಮೆಂಟ್ಸ್ ಮಾಡ್ತಾ ಇರ್ತೇವೆ ನಾವು. ಒಮ್ಮೆಲೆ ಮಾಡಿದ್ರೆ ಸ್ವಾರಸ್ಯ ಇರೋದಿಲ್ಲ. ಪತ್ರಿಕೆ ದಿನ ನೋಡ್ತಾ ಇರ್ಬೇಕು, ಇವತ್ತೇನು ಬರ್ತದೆ ವರೂರು ಕ್ಷೇತ್ರದ ಬಗ್ಗೆ ನೋಡ್ತಾ ಇರ್ಬೇಕು. ಆ ಕುತೂಹಲ ಉಂಟು ಮಾಡುವ ನಮ್ಮ ಪತ್ರಕರ್ತರೆಲ್ಲ ನಮ್ಮ ಬಗ್ಗೆ ಹೆಚ್ಚಿನ ಸಹಕಾರ ಕೊಡ್ಬೇಕು ಅಂತ ಕೇಳ್ಕೊಳ್ತಾ, ಜನವರಿ 15 ಮಕರ ಸಂಕ್ರಮಣದ ಮರು ದಿವಸ 15ನೇ ತಾರೀಕು ಜನವರಿ 2025ರಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಗ್ಲಿಕ್ಕಿದೆ. ಮತ್ತು 26/1/2025 ತನಕ ಈ ಕಾರ್ಯಕ್ರಮಗಳೆಲ್ಲ ನಿರೀಕ್ಷಿಸಿದೆ. ಇದನ್ನೆಲ್ಲ ನಡೆಸಲಿಕ್ಕೆ ಮಾರ್ಗದರ್ಶನ ಕೊಡ್ತಕ್ಕಂಥವ್ರು ಮತ್ತು ತಯಾರಿ ಮಾಡತಕ್ಕಂಥವ್ರು ಪೂಜ್ಯರು. ಅವರು ಹೇಳುವಂತ ಮಾತುಗಳನ್ನ ಕೇಳಿ ನನಗೆ ಆಶ್ಚರ್ಯ ಆಗ್ತದೆ. ನಾನು ಸಂಸಾರಿ ಮತ್ತು ನಾನು ಅನೇಕ ಕಾರ್ಯಕ್ರಮ ಮಾಡಿದವನು. ಬಾಹುಬಲಿ ಮೂರ್ತಿ ಸಾಗಿಸಿದ್ದೀನಿ, ಕ್ಷಣಬೆಳಗೊಳದಲ್ಲಿ 3 ಬಾರಿ ಮಹಾಮಸ್ತಕಾಭಿಷೇಕ ಅಧ್ಯಕ್ಷನಾಗಿದ್ದೀನಿ, ಧರ್ಮಸ್ಥಳದಲ್ಲಿ ನಾನು ಅನೇಕ ಬಾರಿ ಮಸ್ತಕಾಭಿಷೇಕ ಮಾಡಿಸಿದ್ದೀನಿ, ಎಲ್ಲ ಮಾಡಿದ್ದೀನಿ. ಆದ್ರೆ ಈ ತಯಾರಿ ಮಾತ್ರ ನಾನು ನೋಡಿರ್ಲಿಲ್ಲ, ಈ ತಯಾರಿ ಎಂದು ಕೇಳಿರಲಿಲ್ಲ. ಬಹಳ ದೊಡ್ಡ ತಯಾರಿ ಇದ್ದಾರೆ, ದೊಡ್ಡ ಮಟ್ಟದಲ್ಲಿ ಅವರಿಗೆ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲರ ಸಹಕಾರ ತಮ್ಮ ಜೊತೆಗಿದ್ದಾವೆ. ನಮಗೆ ನಮ್ಮ ಆಯುಷ್ಯದಲ್ಲಿ ಇಂತಹ ಒಂದು ಪುಣ್ಯ ಕಾರ್ಯ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ಅದಕ್ಕೆ ನಾವು ತಮಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ಯಾಕಂದ್ರೆ ಎಷ್ಟೋ ಬಾರಿ ಹೇಳ್ತೇವೆ ನಾವು, ನಮಗೆ ನೋಡ್ಲಿಕ್ಕೆ ಪುಣ್ಯ ಬೇಕು ಅಂತ. ಮಾಡಕ್ ಪುಣ್ಯ ಅಲ್ಲ, ನೋಡಕ್ ಪುಣ್ಯ. ಮಾಡೋದು ಎಲ್ಲ ಅಳಿಲು ಸೇವೆನೆ ಮಾಡೋದು. ನಾವು ಎಲ್ಲರೂ ಏನು ಪೂರ್ತಿ ಮಾಡೋದಿಲ್ಲ. ನಾವೆಲ್ಲ ಏನು ಮಾಡ್ತೇವೆ ಅಂದ್ರೆ ಅಳಿಲಿನ ಹಾಗೆ ಒಂದೊಂದು ಮರಳನ್ನ ಕೊಂಡೋಗಿ ಅಲ್ಲಿ ಇಡ್ಬೋದು. ಅದೇ ರೀತಿ ಸಣ್ಣ ಸಣ್ಣ ಕೆಲಸ ಮಾಡಬಹುದು. ನಾವು ಪೂರ್ತಿ ಕೆಲಸ ಮಾಡುವಾಗ ಮಹಾರಾಜ ಬಂದು ಬಟ್ಟೆ ಹಾಕೋದು ಮಾತ್ರ. ಆದ್ರೆ ನಾವು ಸಣ್ಣ ಸಣ್ಣ ಮರಳನ್ನ ಕೊಂಡೋಗಿ ಹಾಕುವ ಹಾಗೆ ನಾವೆಲ್ಲರೂ ಸೇರಿ ಈ ಕಾರ್ಯವನ್ನು ಮಾಡಬೇಕು. ನಾವೆಲ್ಲರೂ ಏಕ ಮನಸ್ಸಿಂದ ಮಾಡಬೇಕು, ಒಗ್ಗಟ್ಟಿಂದ ಮಾಡಬೇಕು. ಯಾವುದೇ ವ್ಯತ್ಯಾಸ ಭೇದ ಭಾವ ಇಲ್ಲದೆ ಎಲ್ಲರೂ ಐಕ್ಯಮತ್ಯದ ಈ ಕೆಲಸ ಮಾಡಬೇಕು ಅಂತ ನಾನು ನಿಮಗೆ ಕೇಳ್ಕೊಡ್ತಾ ಇದ್ದೇನೆ. ಮತ್ತೆ ಮೇಲೆ ಗೊತ್ತಿದೆ, ಈಗ ಈ ಕಾರ್ಯಕ್ರಮ ಸ್ವಫಲಾಪೇಕ್ಷೆಯಿಂದ ಮಾಡೋದಲ್ಲ. ಪೂಜ್ಯರಿಗೆ ಏನು ಆಗ್ಬೇಕಾದಿಲ್ಲ, ಎಲ್ಲಾನು ಬಿಟ್ಟವರು, ಬಟ್ಟೆಯನ್ನು ಬಿಟ್ಟವರು, ಆಸ್ತಿ ಪಾಸ್ತಿ ಮನೆ ಮಂದಿರ ಎಲ್ಲಾನು ಬಿಟ್ಟವರು. ಹಾಗಾಗಿ ಅವರು ಇದನ್ನೆಲ್ಲ ಮಾಡುವಂತದ್ದು ಲೋಕ ಕಲ್ಯಾಣಕ್ಕಾಗಿ ಮಾಡುವಾಗ ಅದಕ್ಕೆ ಪುಣ್ಯ ಡಬಲ್ ಆಗ್ತದೆ. ಆಮೇಲೆ ಧರ್ಮರಾಯ ಒಂದು ಸಲ ಅವನಿಗೆ ನರಕ ದರ್ಶನ ಒಂದು ಪ್ರಾಪ್ತಿ ಆಯ್ತಂತೆ. ಯಾಕೆಂದ್ರೆ ಅವನು ಅಶ್ವತ್ಥಾಮ ಹತ ಕುಂಜ ಅಂತ ಯುದ್ಧ ಮಾಡುವಾಗ ಅಶ್ವತ್ಥಾಮ ಹತ ಅಶ್ವತ್ಥಾಮ ಆನೆ ಸತ್ತಿತ್ತು ಅಂತ ಅನೌನ್ಸ್ ಮಾಡಿದ. ಅವನು ಅಶ್ವತ್ಥಾಮ ಹತಃ ಅಂದಾಗ ಕೃಷ್ಣ ಶಂಕ ಓದಿ ಬಿಟ್ನಂತೆ. ಕುಂಜ ಆನೆ ಅಂತ ಯಾರು ಕೇಳಿದ, ಬರೀ ಒಂದೇ ಮಾತು ಕೇಳಿದ, ಅಶ್ವತ್ಥಾಮ ಸತ್ತ ಅಂತ. ಅಯ್ಯೋ ಅಶ್ವತ್ಥಾಮರೇ ನಮ್ಮ ನಾಯಕರ ಸತ್ತ ಮೇಲೆ ಅಂತ ಹೇಳಿ ಅವರು ಕೌರವನ ಪಕ್ಷದ ಹಿರಿಯರಿರಾದ್ರು ಹಾಗೆ ಸುಲಭವಾಗಿ ಹೇಳಿದ್ದು ಅಂತ. ಈ ಗರುಗಳನ್ನ ಒಂದು ಸುಳ್ಳು ಹೇಳಿದ್ದೀನಿ ನೋಡಿ, ನಿನ್ನ ಇಷ್ಟ ಇಲ್ಲದಿದ್ರು ಇಚ್ಛೆ ಇಲ್ಲದಿದ್ರು ಅಪರೂಪವಾಗಿ ಒಂದು ಸುಳ್ಳು ಹೇಳಿದ್ದೀನಿ ನರಕ ದರ್ಶನ ಅಂತ ಮಾಡಿದ್ರು. ನರಕ ದರ್ಶನಕ್ಕೆ ಹೋದಾಗ ಅಲ್ಲಿರೋದು ನರಕದಲ್ಲಿದ್ದ ಪಾಪಗಳಿಗೆಲ್ಲ ಅವರ ಪಾಪ ಕಡಿಮೆ ಆಯ್ತಂತೆ. ಉರಿ ಕಮ್ಮಿ ಆಯ್ತು, ಕಬ್ಬಿಣ ಇದೆಲ್ಲ ಕಡಿಮೆ ಆಯ್ತು. ಅವ್ರು ಹೇಳಿದಂತೆ ನೀನು ಹೋಗ್ಬೇಡಪ್ಪ, ಇಲ್ಲೇ ಇರು ಅಂತ. ಇವನು ಏನ್ ಮಾಡ್ತಾನೆ, ಧರ್ಮರಾಯ ಆಯ್ತು ನಾನು ಇಲ್ಲೇ ಇದ್ದೀನಿ, ನನ್ನ ಪುಣ್ಯದಲ್ಲಿ ನೀವೇ ಹೋಗ್ಲಿ ಇರ್ತಾನೆ. ಅವ್ನು ಹೇಳಿದ ತಕ್ಷಣ ಈ ಪಕ್ಕದಲ್ಲಿ ಯಮನ ಬಂಟು ಹೇಳಿದ್ರಂತೆ, ಅಪ್ಪ ನಿನ್ ನರಕ ದರ್ಶನ ಮುಗಿದು ಬೇಗ ಸ್ವರೂಪಕ್ಕೆ ಹೋಗೋಣ ಅಂತ. ನಾನೆಲ್ಲ ದಾನ ಮಾಡಿದ್ದೀನಿ, ನನ್ನ ಪುಣ್ಯ ಎಲ್ಲ ನಾನು ಇಲ್ಲೇ ಇರ್ತೀನಿ, ಇವನ್ನೆಲ್ಲ ಸ್ವರ್ಗಕ್ಕೆ ಕರ್ಕೊಂಡು ಹೋಗಿ. ಇಲ್ಲ ಅದಾಗೋದಿಲ್ಲ, ನಿನ್ನ ಪುಣ್ಯವನ್ನ ದಾರ ಹೇಳಿದ ನಿಂಗೆ ಡಬಲ್ ಪುಣ್ಯ ಬಂತು, ಹಾಗೆ ನೀನು ಬೇಗ ಹೋಗು ಅಂತೇಳಿ ನಾವು ಕರ್ಕೊಂಡು ಹೋದಂತೆ. ಹಾಗೆ ಪೂಜ್ಯರು ತಮಗೆ ಏನು ಬೇಡ, ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇದ್ದಾರೆ. ನಮ್ಮ ದೇಶಕ್ಕೆ ಈಗ ಬೇಕಾದಂತದ್ದು ಈಗ ಆಧ್ಯಾತ್ಮಿಕ ಶಕ್ತಿ. ಇಂತಹ ಪವಿತ್ರವಾದಂತಹ ಗುರುಗಳು ತಪಸ್ವಿಗಳು ತಮ್ಮ ತೇಜಸ್ಸಿನಿಂದ ಈ ಕೆಲಸವನ್ನು ಮಾಡಿ ಅದರ ಫಲವನ್ನು ದೇಶಕ್ಕೆ ಕೊಡ್ಬೇಕು. ಹಾಗಾಗಿ ಇವತ್ತು ಪೂಜ್ಯರು ತಮ್ಮ ಸ್ವಂತ ಲಾಭಕ್ಕಾಗಿ ಇದನ್ನು ಏನೂ ಮಾಡ್ತಾ ಇಲ್ಲ, ನಿಸ್ವಾರ್ಥವಾಗಿ ಇದರಿಂದ ದೇಶದ ಹೆಸರು ಹೆಚ್ಚಬೇಕು, ದೇಶದಲ್ಲಿ ಪುಣ್ಯದ ಭಾಗ ಜಾಸ್ತಿ ಆಗಬೇಕು, ಫಲಗಳು ಎಲ್ಲ ಒಳ್ಳೆ ಕೃತ್ಯಗಳು ಜಾಸ್ತಿ ಆಗಬೇಕು, ಎಲ್ಲ ರೀತಿಯ ಹಿಂಸೆಗಳು ನಿಲ್ಲಬೇಕು, ದುಷ್ಕೃತ್ಯಗಳು ನಿಲ್ಬೇಕು, ಮತ್ತು ಎಲ್ಲ ರೀತಿಯ ಈ ಅಪಾಯಗಳು ಕಮ್ಮಿ ಆಗ್ಬೇಕು ಅಂತೇಳಿ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಮತ್ತೊಮ್ಮೆ ಅವರಿಗೆ ನನ್ನ ನಮಸ್ಕಾರಗಳನ್ನು ಹೇಳಿ, ದೇಶದ ಪರವಾಗಿ ನಮಸ್ಕಾರಗಳನ್ನು ಹೇಳಿ, ಈ ಕಾರ್ಯಕ್ರಮ 15ನೇ ಜನವರಿಯಿಂದ
26 ಜನವರಿ 2025 ನಡೀಲಿಕ್ಕಿದೆ. ನಾವೆಲ್ಲ ಇದರಲ್ಲಿ ಭಾಗವಹಿಸೋಣ ಮತ್ತು ನಮಗೆ ಕೊಟ್ಟ ಕೆಲಸಕ್ಕಿಂತ ಹೆಚ್ಚು ಮಾಡ್ತೇವೆ. ನಮ್ಗೆ ಮತ್ತೆ ನಿರ್ದಿಷ್ಟವಾದ ಕೆಲಸ ಕೊಡಿ ಮಹಾರಾಜರೇ. ನಾವೆಲ್ಲ ಕಣ್ಣು ತಪ್ಪಿಸಿ ಬಿಡ್ತೀವಿ. ಅವ್ನು ಮಾಡ್ತಾನೆ, ಇವ್ನು ಮಾಡ್ತಾರೆ, ಅವ್ರ ಮುಂದೆ ತಲ್ಲಿ ನಾವು ಹಿಂದೆ ಹೋಗ್ತೀವಿ. ವೇದಿಕೆಯಲ್ಲಿ ಯಾರಿದ್ದಾರೆ ಇವ್ರನ್ನೆಲ್ಲ ಮೇಲೆ ವೇದಿಕೆಯಲ್ಲಿ ಕೂರಿಸಿದಾರಲ್ಲ, ನೀವೇ ಮಾಡ್ರಿ ಅಂತ ಹೇಳಿಬಿಟ್ರೆ ನಾವು ಏನ್ ಮಾಡೋದು? ನಾವು ಏನ್ ಮಾಡೋಕ್ಕಾಗೋದಿಲ್ಲ. ನೀವಿದ್ರೆ ಮಾತ್ರ ನಮಗೆ ಬೆಲೆ ಬರುತ್ತೆ. ಹಾಗಾಗಿ ನಮ್ಮ ಕಾರ್ಯಕ್ರಮ ಎಲ್ಲ ನೀವು ಬೆಂಬಲ ಕೊಡ್ಬೇಕು. ಮತ್ತೆ ನಾವೆಲ್ಲರೂ ಸೇರಿ ಇದನ್ನೊಂದು ಜಗತ್ತೇ ನೋಡುವಂತ ರೀತಿಯಲ್ಲಿ ವಿಶೇಷ ರೂಪದಲ್ಲಿ ಇದನ್ನು ಆಚರಿಸೋಣ ಅಂತ ಹೇಳಿ ಮತ್ತೊಮ್ಮೆ ಬಹಳ ಸಂತೋಷದಿಂದ ಈಗ ನನಗೆ ಮುನಿಗಳು ಕೆಲವು ವಿವರಣೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಈ ಸುಮೇರು ಪರ್ವತದಲ್ಲಿ 3 ಅಂತಸ್ತಿದೆ. 3 ಅಂತಸ್ತಿನಲ್ಲಿ ದ್ವಾರಗಳನ್ನ ಮಾಡಿದ್ದಾರೆ. ಎಂತೆಂತ ಕಲ್ಪನೆ, ಡಿಜಿಟಲ್ ತಂತ್ರಜ್ಞಾನದವರೆಗೆ ಅವರು ಈಗ ಯೋಚನೆ ಮಾಡಿದ್ದಾರೆ. ನಾವೆಲ್ಲ ಬರೀ ಮೂರ್ತಿ ಮಾಡೋದು, ಮೂರ್ತಿ ಇಡೋದು, ಪೂಜೆ ಮಾಡೋದು ಅಷ್ಟೇ. ಅವರು ಆಗಲ್ಲ. ಒಂದು ಬಟನ್ ಒತ್ತಿದ ತಕ್ಷಣ ಒಂದು ತೀರ್ಥಂಕರ ಭಾವಾವಳಿಗಳು ಬರ್ತದೆ, ಅವರ ತಪಸ್ಸಿನ ವಿಷಯ ಬರ್ತದೆ, ಅವರ ಮಾಹಿತಿ ನಮಗೆ ಸಿಗುತ್ತದೆ. ಸುಮೇರು ಪರ್ವತದ ಬಗ್ಗೆ ಮಾಹಿತಿ ಬೇಕು ಯಾರಿಗಾದ್ರು, ಒಂದು ಬಟನ್ ಒತ್ತಿದೆ ಎಲ್ಲ ಸ್ಕ್ರೀನ್ ಅಲ್ಲಿ 11 ಫುಟ್ 13 ಫುಟ್ ದೊಡ್ಡ ಸ್ಕ್ರೀನ್ ನಲ್ಲಿ ಪ್ರತಿ ಕ್ಷಣಕ್ಕೆ ಕೂಡ ಮಾಹಿತಿ ಇನ್ಫಾರ್ಮೇಶನ್ ಸಿಗ್ತಾ ಇರ್ತದೆ. ಹಾಗಾಗಿ ನಮ್ಮ ಈಗಿನ ನಾವು ವಯಸ್ಸಾದವರು ಮಾತ್ರ ಅಲ್ಲ, ನಮ್ಮ ಮುಂದಿನ ಜನಾಂಗದ ಯುವಕರು ಕೂಡ ಇಲ್ಲಿಗೆ ಬಂದ್ರೆ 4-5 ದಿವಸ ಇರ್ಬೋದು. ಅವರು ಇದ್ದು ಎಲ್ಲ ಮಾಹಿತಿ ತಗೊಂಡು ಹೋಗ್ಬೋದು. ನಮ್ಮ ಎಲ್ಲ ಮಾಧ್ಯಮಗಳಿಂದ ಬಹಳ ಶಕ್ತಿ ಉಳ್ಳದ್ದು ದೃಶ್ಯ ಮಾಧ್ಯಮ. ದೃಶ್ಯ ಮಾಧ್ಯಮದಲ್ಲಿ ಈ ಡಿಜಿಟಲ್ ತಂತ್ರಜ್ಞಾನ ಬಳಸಿ ಅವರ ಅನೇಕ ಕಾರ್ಯಕ್ರಮಗಳನ್ನ ಜನರಿಗೆ ತೋರಿಸ್ಲಿಕ್ಕಿದ್ದಾರೆ. ನಾವೆಲ್ಲ ಬಹಳ ಪುಣ್ಯ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ನಾವು ಬದುಕಿ ಉಳಿದಿದ್ದೀವಿ. ನಮ್ಮ ಮುಂದಿನ 6 ತಿಂಗಳು ಎಲ್ಲರೂ ಆರೋಗ್ಯ ರಕ್ಷಣೆ ಮಾಡ್ಕೊಳ್ಳಿ, ಯಾರು ಜಲ್ದಿ ಹೋಗ್ಬೇಡ್ರಿ, ಎಲ್ಲರೂ ಈ ಭೂಮಿಯಲ್ಲಿ ಉಳಿಯಿರಿ ಅಂತ ಹೇಳಿ ಪೂಜ್ಯರ ಆಶಯಗಳನ್ನ ನಾನು ಈ ಸಂದರ್ಭದಲ್ಲಿ ಕೇಳ್ದ. ನೀವೇನು ಕಲ್ಪನೆ ಮಾಡಿದಿರಿ ಅದಕ್ಕಿಂತ ದುಪ್ಪಟ್ಟಾಗಿ ಇಲ್ಲಿ ಕೆಲಸ ಆಗಲಿ ಅಂತ ನಾವೆಲ್ಲ ಹಾರೈಸ್ತೇವೆ. ನೀವೇನು ಯೋಚನೆ ಮಾಡಿದ್ರೆ ಅದಕ್ಕೆ ದುಪ್ಪಟ್ಟು ಡಬಲ್ ಆಗಿ ಕಾರ್ಯಕ್ರಮ ಮಾಡಿರಿ ಅಂತ. ಮತ್ತೆ ನಮ್ಮ ಕರ್ತವ್ಯಗಳನ್ನ ತಾವು ಹೇಳಿದ್ರೆ ಏನ್ ಕರ್ತವ್ಯ ನೀವು ಕೊಡೋದು ಶಿರೋಧಾಯ ನಮಗೆ. ನೀವು ಇಂಥ ಮಾಡೋದಂದ್ರೆ ಸಾಕು, ನಾವು ಮಾಡ್ತೇವೆ ಅದನ್ನ. ನಾನು ಕೂಡ ನಮ್ಮ ಎಲ್ಲಾ ಶಕ್ತಿಯನ್ನ, ನಮ್ಮ ಕ್ಷೇತ್ರದ ಮಹತ್ವವನ್ನ, ನಮ್ಮ ಕ್ಷೇತ್ರದಾಗತಕ್ಕಂಥ ಎಲ್ಲ ಸೇವೆಯನ್ನ ಮಾಡ್ಲಿಕ್ಕೆ ಬದ್ಧರಿದ್ದೇನೆ, ತಮ್ಮ ಜೊತೆಗೆ ಇದ್ದೇನೆ ಅಂತ ಹೇಳಿ ನಾನು ಹೇಳ್ತಾ, ತಮ್ಮೆಲ್ಲರ ಪರವಾಗಿ ಪೂಜ್ಯರ ಮತ್ತೊಮ್ಮೆ ನಮೋತ್ಸವಗಳನ್ನು ಅರ್ಪಿಸಿ ತಮ್ಮ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಚೆನ್ನಾಗಿರಲಿ. ಮತ್ತು ಮುಂದೆ ಇನ್ನು ಹೆಚ್ಚಿನ ಮಾಹಿತಿಗಳನ್ನು ಮುಂದಿನ ಸಭೆಗಳಲ್ಲಿ, ಮುಂದಿನ ಸಂದರ್ಭಗಳಲ್ಲಿ ಯಥೋಚಿತವಾಗಿ ಕೊಡ್ತಾ ಬರ್ತಾರೆ. ಅದು ಇದು ಸ್ವಲ್ಪ ನಿರೀಕ್ಷೆ ಇರೋದು ಒಳ್ಳೇದು. ಎಲ್ಲ ಒಮ್ಮೆಲೆ ಹೇಳಿಬಿಟ್ರೆ ಆಯ್ತಲ್ಲ, ಇನ್ನೇನಿದೆ ಪತ್ರಕರ್ತರನ್ನು ಕೇಳ್ತಾರೆ, ಇನ್ನೇನಿದೆ, ಇನ್ನೇನಿಲ್ಲ, ಇಷ್ಟೇ ಅಂದ್ರೆ ಆಯ್ತು ಬಿಡಿ, ಹಂಗೆ ಹೋಗ್ಬಿಡ್ತೀವಿ ನಾವು ಅಂತ. ಅದಕ್ಕೆ ನಿಮ್ಮನ್ನು ಮತ್ತೆ ಮತ್ತೆ ಕರೆಸ್ಬೇಕಾದ್ರೆ ಏನಾದ್ರು ನಮ್ಮನ್ನು ಉಳಿಬೇಕು. ಬಹಳ ವಿಷಯಗಳು ಉಳಿದಿದ್ದಾವೆ, ಅದೆಲ್ಲ ಇನ್ನೊಮ್ಮೆ ಹೇಳ್ತೀವಿ ಅಂತ ಹೇಳ್ತಾ, ನನಗೆ ಈ ಅವಕಾಶವನ್ನು ಕೊಟ್ಟು ಸೇವೆ ಮಾಡ್ಲಿಕ್ಕೆ ತಾವು ಆಜ್ಞೆ ಮಾಡಿದ್ದು ನನಗೆ ಬಹಳ ಸಂತೋಷ ಆಗಿದೆ ಅಂತ ಹೇಳ್ತಾ, ನಾನು ನನ್ನ ಪರವಾಗಿ, ನನ್ನ ಕುಟುಂಬದ ಪರವಾಗಿ ತಮ್ಮ ಸೇವೆಗೆ ಸದಾ ಸಿದ್ಧಿದ್ದೆ. ನಮ್ಮೆಲ್ಲ ಕಾರ್ಯಕರ್ತರು ತಮ್ಮ ಸೇವೆಗೆ ಸಿದ್ಧರಿದ್ದಾರೆ ಅಂತ ಹೇಳಿ ನನ್ನ ಮಾತನ್ನು ಮಹೋತ್ಸವದ ಮುಹೂರ್ತವನ್ನ ಉದ್ಘೋಷ ಮಾಡಿದಂತಹ ಮಹೋತ್ಸವ ಸಮಿತಿಯ ಅಧ್ಯಕ್ಷರಿಗೆ ಕ್ಷೇತ್ರದ ಪರವಾಗಿ ಅನಂತ ಧನ್ಯವಾದಗಳು. ಈಗ ಪೂಜ್ಯ ಆಚಾರ್ಯ ಮಹಾರಾಜರಿಂದ ಮಂಗಲ ಆಶೀರ್ವಚನ. ಮಸ್ತಕಾಭಿಷೇಕದಿಂದ ಜೀವನ ಏನಾಗುತ್ತದೆ, ಯಾಕೆ ಮಾಡಬೇಕು? ಆಚಾರ್ಯ ಸಮಂತ ಭದ್ರಿಗೆ ಕೇಳಿದ್ರು, ಮಸ್ತಕಾಭಿಷೇಕ ಯಾಕಾಗಬೇಕು ಮತ್ 12 ವರ್ಷ ನಂತರ ಯಾಕಾಗಬೇಕು, ಆದ್ರಿಂದ ಪರಿಣಾಮ ಏನು? ಮೊದಲಿನ ಪ್ರಶ್ನೆ ಉತ್ತರ ಕೊಡ್ತಾನೋ 12 ವರ್ಷ ನಂತರ ಯಾಕಾಗಬೇಕು. 12 ವರ್ಷ ಜ್ಯೋತಿಷ್ ಶಾಸ್ತ್ರ ಅನುಸಾರ ಒಂದು ಯುಗ ಆಗುತ್ತೆ. ಒಂದು ಯುಗ ಆದ ನಂತರ ಮನುಷ್ಯನ ದೇಹ, ಮೈಂಡ, ಪರಿವಾರ ಪೂರ್ಣತಃ ಬದಲಾಗಿರುತ್ತೆ. ಒಂದ ಯುಗ ಪೂರ್ಣ ಮುಗಿದಿರ್ತೈತಿ. ಹೊಸ ಯುಗಗೆ ಒಂದು ಧರ್ಮಾಚರಣೆ ಆಗ್ಲಿ, ಧಾರ್ಮಿಕ ಬೋಧನೆ ಆಗ್ಲಿ ಆದ ಕಾರಣ ಮಸ್ತಕಾಭಿಷೇಕದ 12 ವರ್ಷ ಇರುತ್ತದೆ. ಇತರ ಮತ್ತೊಂದು ಹೇಳೋದು ಮರ್ತಿದೆ, ಹೆಗಡೆ ಸಾಹೇಬ್ ಹೇಳೋ ಪ್ರಕಾರ ಟೋಟಲ್ ಮಸ್ತಕಾಭಿಷೇಕದಲ್ಲಿ ಆಗುವಂತ ಕಾರ್ಯಕ್ರಮಗಳು ಹಲವಾರು ಇದಾವೆ. ಈಗ 1-2-3 ಹೇಳಿದೆ ನಿಮ್ಗೆ. ಮಹತ್ವದಂತ ಕರ್ನಾಟಕ ನುಡಿವನ್ನು ಕೊಟ್ಟಂತ ಜೈನ ಸಾಹಿತ್ಯ ಸಮ್ಮೇಳನ ಸಕಟ ಈ ಇದ್ದಂತ ಮಹಾಮಸ್ತಕವೇಶ್ವರ ದೇಶ ಮೂಲದಲ್ಲಿ ಕರ್ನಾಟಕ ಜೈನ ಸಾಹಿತ್ಯ ಓದಂತ ವಿದ್ವಾನ್ ಕೃಷಿ ಕನ್ನಡ ಸಾಹಿತ್ಯ ಸಮ್ಮೇಳನ ಸುತ್ತ ಮಹಾ ವೈಭವ. ಅದರ ಜೊತೆಗೆ 12 ವರ್ಷ ನಂತರ ಮಹಾಮಸ್ತಕ ಅಭಿಷೇಕ ಪರಿಣಾಮ ಸ್ವರೂಪ
ಜನವು ಕಲ್ಯಾಣ, ದೇಶ ಕಲ್ಯಾಣ, ರಾಷ್ಟ್ರ ಕಲ್ಯಾಣ ಆಗಬೇಕು. ನಾವು ಒಂದು ಮಾತು ಪೂಜ್ಯರವರು ಹೇಳಿರ, ವೀರೇಂದ್ರ ಹೆಗಡೆಯವರ ಮಾತು ಒಂದು ದೇವರ ಮಾತು ಅಂತ ಹೇಳ್ತದೆ. ನೀವು ಬದುಕಿದಿರಲ್ಲ, ಇದು ಯಾರಾದ್ರೆ ಕೃಪಾ ಅಂದ್ರೆ ಕರುಣಾ ದೇವರ ಕೃಪಾ. ಉಳಿದಿದ್ದೆಲ್ಲ ಎಲ್ಲರೂ ಕರುಣಾ ಅಂದ್ರೆ ಎಲ್ಲ ಕರುಣಾ ಮಹಾಮಾರಿಯಿಂದೆಲ್ಲ ತಗೊಂಡು ಹೋಗಿದ್ರಿ. ಯಾರ್ಯಾರ ಉಳಿದ್ರಲ್ಲ, ಯಾರ ಕೃಪಾ? ಕರುಣಾದ ಕೃಪಾ ಇದೆ. ಎಷ್ಟೋ ಯಂಗ್ ಹುಡುಗರ, ಯುವಕ ಹುಡುಗರು ಎಲ್ಲರೂ ಹೋಗ್ಬಿಟ್ರು. ಮುಂದಿನವರ ದೀರ್ಘಾಯುಷ್ಯ ಆಗಲಿ, ವಿಶ್ವದಲ್ಲಿ ಮಹಾಮಾರಿ, ವಿಶ್ವದಲ್ಲಿ ಪುನಃ ಕರುಣಾ ಅಂತ ರೋಗ ಬರಬಾರದು, ವಿಶ್ವದಲ್ಲಿ ಆತಂಕವಾದ ಆಗಬಾರದು, ವಿಶ್ವದಲ್ಲಿ ಅನೇಕ ಪ್ರಕಾರ ಹಿಂಸಾಚಾರ, ಅತ್ಯಾಚಾರ, ಅನ್ಯಾಯ ಆಗಬಾರದು ಅಂತೇಳಿ ಜಗತ್ತಿನಲ್ಲಿ ಎಲ್ಲಿ ಆಗಿಲ್ಲ ಅಂತ ಈ ನವಗ್ರಹ ತೀರ್ಥದಲ್ಲಿ 9,999 ಹವನ ಕುಂಡ ಮಾಡಿ ಒಂದ ಕಾಲದಲ್ಲಿ ವಿಶ್ವ ಶಾಂತಿ ಮಹಾಯಜ್ಞ ಈ ಜಗತ್ತಿನಲ್ಲಿ ಎಲ್ಲಿ ಆದ್ರೂ ನಡೀತಂದ್ರೆ ನವಗ್ರಹ ತೀರ್ಥ ಮಹಾಮಸ್ತಕ ಅಭಿಷೇಕದ 26ನೇ ತಾರೀಕು 26 ಜನವರಿ ದಿವಸ ನಡೀತದೆ. ಅದರ ಜೊತೆಗೆ ಯಾಕೆ ಆಗ್ಬೇಕು ಮಹಾಮಸ್ತಕಾಭಿಷೇಕ ಅಂದ್ರೆ, ಅದ್ರದ್ದು ಜನಸಾಮಾನ್ಯಗೆ ಏನು ಲಾಭ ಅಂದ್ರೆ, ದೇವಾದಿ ದೇವ ಚರಣೆ ಪರಿಚರಣಂ ಸರ್ವ ದುಃಖ ನಿರ್ಹರಣ, ಕಾಮದಾಯಿನಿ ಕಾಮದಾಯಿನಿ ಪರಚುಮ್ಯ ದಾತೃತು ನಿತ್ಯಂ. ಆಚಾರ್ಯ ಸಮಂತ ಭದ್ರ ಸ್ವಾಮಿಗಳು ಹೇಳ್ತರು, ದೇವಾದಿ ದೇವ ಚರಣೆ, ದೇವದ ದೇವ ಚರಣದಲ್ಲಿ ಯಾರ ಪೂಜೆ ಅರ್ಚನೆ ಮಾಡ್ತಾರೋ ಸರ್ವ ದುಃಖ ನಿರ್ಹರಣಂ, ಸಂಪೂರ್ಣ ದುಃಖ ಕಷ್ಟ ಶಾರೀರಿಕ ಮಾನಸಿಕ ಪಾರಿವಾರಿಕ ದುಃಖವನ್ನು ನಾಶ ಆಗ್ತಿದೆ. ಸರ್ವ ದುಃಖ ನಿಹರಣಂ ಪರಚುನ್ಯ ದಾತೃತೋ ನಿತ್ಯಂ. ಅನೇಕ ಪ್ರಕಾರ ಸಮಸ್ಯೆಗಳ ದೇವರ ಆಶೀರ್ವಾದ ಮಹಾಮಸ್ತಕ ಜೊತೆಗೆ ಇದ್ದಂತ ಒಂದು ಲಾಭ ಧಾರ್ಮಿಕ ರೂಪದಲ್ಲಿ ಸಿಗುತ್ತದೆ. ಅದರ ಜೊತೆಗೆ ನೂರಾರು ಜನ ಭೇಟಿ ಆಗ್ತಾರ. ಜ್ಞಾನ ಬೋಧನೆ, ಸಾಹಿತ್ಯ ಬೋಧನೆ, ಅನೇಕ ಪ್ರಕಾರ ಸಂತ ಮಹಾತ್ಮಗಳ ಒಂದು ಸಮ್ಮೇಳನ ಜೊತೆಗೆ ಜಗತ್ತಿಗೆ ಒಂದು ಮಾರ್ಗದರ್ಶನ ಸಿಗುತ್ತದೆ ಈ ಮಹಾಮಸ್ತಕ ಅಭಿಷೇಕ ಮೂಲಕ. ಅದರ ಜೊತೆಗೆ ಮಹಾಮಸ್ತಕ ಅಭಿಷೇಕಿಗೆ ದೇವರದಲ್ಲಿ ಮಹಾಮಂಜನ ಆಗೋ ಸಂದರ್ಭದಲ್ಲಿ ನಮ್ಮ ಶಾಸ್ತ್ರದಲ್ಲಿ ಶ್ರೀಪಾಲ ಚರಿತ್ರ ವರ್ಣನೆ ಇದೆ. ಯಾವ ಚರಿತ್ರ? ಶ್ರೀಪಾಲ್, ಕೋಟಿ ಭಟ್ ಶ್ರೀಪಾಲ್ ಅಂತ ಆಗಿದೆ. ಒಬ್ಬ ರಾಜ ಇದ್ದ. ಆ ರಾಜನಿಗೆ ಜೊತೆಗೆ 700 ಮಂದಿಗೆ ಕುಷ್ಠರೋಗ, ಚರ್ಮ ರೋಗ ಉಂಟಾಯ್ತ. ಜಗತ್ತದಲ್ಲಿ ವೈದ್ಯರ ಹಕೀಮರ ಸಾಕಷ್ಟು ಉಪಚಾರ ಮಾಡ್ರ, ಎಲ್ಲಿಯೂ ಸರಿಯಾಗ್ಲಿಲ್ಲ. ಮಾತ್ರ ಮಹಾಮಸ್ತಕಾಭಿಷೇಕ ಮಂಜನ ಆಗಿದ ಒಂದು ಗಂಧೋದಕ ಮೈದಲ್ಲಿ ಹಚ್ಕೊಂಡಂತ ಸರ್ವ ರೋಗರಹಿತ ಆಗಿ ಶ್ರೀಫಲ ಕೋಟಿ ಭಟ್ಟ ಸುಂದರ ಆಗ ಅದ ಅಷ್ಟಾನೇಕ ಪರ್ವದ ಮಹತ್ವ ತಂದಲಾಗುತ್ತೆ. ಇನ್ನಾವರೆಗೆ ಯಾವ ಸೈನ್ಸ್ನಲ್ಲಿ ಮೆಡಿಕಲ್ನಲ್ಲಿ ಕುಷ್ಠರೋಗದ ಪರಿಹಾರ ಹೇಳಿಲ್ಲ. ಆದ್ರೆ ಮಹಾಮಂಜನದ ಇದ್ದಂತ ಒಂದು ಗಂಧೋದಕ ದೇಹದಲ್ಲಿ ಸ್ಪರ್ಶ ಆದ ನಂತರ ದೇಹ ರೋಗಗಳು ಸುದ ನಾಶ ಆಗ್ತದೆ. ಕಾರಣ ಆ ಮಹಾಮಂಜನ ಏನಾಗುತ್ತಿದ್ದಲ್ಲ, ಸರ್ವೌಷಧಿ ಅಂತ ಒಂದು ಮಹಾಮಂಜನ ಆಗ್ತಿದೆ. ಆ ಸರ್ವೌಷಧದಲ್ಲಿ ಒಂದಲ್ಲ ಎರಡಲ್ಲ 108 ವನಸ್ಪತಿಗಳಿಂದ ದೇವರ ದಿಕ್ಕರೆ ಮಹಾಮಂಜನ ಆಗುತ್ತೆ. ಆದ ಕಾರಣ ಇಂಥ ಮಹಾಮಂಜನಿಗೆ ನಮಗೆ ವೀರೇಂದ್ರ ಹೆಗಡೆ ಅಂತ ಅಧ್ಯಕ್ಷ ಸಿಕ್ಕರಲ್ಲ, ತುಂಬಾ ಸಂತೋಷ ಮತ್ತು ಅಭಿಮಾನ ವಿಷಯ. ಈ ಮಹಾಪುರುಷರ ಕರ್ನಾಟಕ ಹುಟ್ಟಿದ್ದ ಒಂದ್ ದೊಡ್ಡ ಅಪೂರ್ವವಾದಂತ ಪುಣ್ಯ. ಯಾಕಂದ್ರೆ 100 ಜನರ ನೌಕರಿ, ಆರೋಗ್ಯ, ಮತ್ತೊಂದು ನಮ್ಮಲ್ಲಿ ಒಂದು ಮಾಡಿದ್ರ, ಒಂದ್ ಕಡೆ ಸರ್ಕಾರ ಕುಡಿಕ ಈ ಸಮಸ್ಯೆ ನಾ ಹೇಳೋದ ತೊಂದರೆ ಇದೆ. ಏನ್ ಹೇಳ್ರೆ ತೊಂದರೆ ಆಗುತ್ತದೆ, ಆದ್ರೆ ಹೇಳೇ ಬಿಡ್ತಾನೆ, ಯಾರಿಗಿನ ಅನ್ಸೋದಿಲ್ಲ. ನಮ್ಮ ಕರ್ನಾಟಕ ದುರ್ಭಾಗ್ಯ ಅಲ್ಲ, ದೇಶ ದುರ್ಭಾಗ್ಯ ಇದೆ. ಮಾರ್ಕೆಟ್ನಲ್ಲಿ 2,000 ಲೀಟರ್ ಹಾಲು ಕೇಳಕ್ ಹೋದ್ರೆ ಹಾಲು ಸಿಗುಲ್ಲ, 10,000 ಲೀಟರ್ ಸರಿ ಸಿಗ್ತಿ. ಆಲ್ಕೋಹಾಲ್
ಮತ್ತೊಂದು ದುರ್ಭಾಗ್ಯ ಏನಂದ್ರೆ ಪ್ರಭು ರಾಮಚಂದ್ರದ ಮಸ್ತಕಾಭಿಷೇಕ ಜಗತ್ತಿನ ಕುಣಿದಿತ್ತು ಕುದ್ದಾಡಿತ್ತು. ಮತ್ತೆ ಅದೇನಂತಾರ ವಿದೇಶ ಸಂಸ್ಕೃತಿ, ವಿದೇಶರು ಭಾದ್ರ ಉಪರಂತ ವಿದೇಶ ಸಂಸ್ಕೃತಿ ಹೋಗ್ಲಿಲ್ಲ. ಅದೇನೋ ಅಂತಲ್ಲ ಫಸ್ಟ್ 31 ಜನವರಿ ಅಂತ, ಆಗ ಸೆಪ್ಟೆಂಬರ್ ಡಿಸೆಂಬರ್ ಮುಗಿದಂತ ಜನವರಿ ಆ ನೈಟ್ ಏನು ಕುಡಿತರು ಜೀವನ. ಇದು ನಮ್ಮ ಸಂಸ್ಕೃತಿ ಅಲ್ಲ. ಮೊನ್ನೆ ಬೆಂಗಳೂರು ಒಂದ ಯಾವ್ದೋ ಪೇಪರ್ದವ್ರು ಛಾಪಿಸಿರು, ಆ ಪೇಪರ್ ಓದಿ 10 ಸತಿ ತಲೆ ಬಡ್ಕೊಂಡ. 8,000 ಲೀಟರ್ ಹಾಲು ಕುಡ್ದಿಲ್ಲ. ಹಾಲು ಕುಡಿದ್ರೆ 100 ವರ್ಷ ಬದುಕುತ್ತಿರೋ ತಮ್ಮಗೌಡ್ರೆ, 1000 ಲೀಟರ್ ಸರಿ ಕುಡ್ದ ಕಿಡ್ನಿ ಯಾಕೆ ಹಾಳು ಮಾಡಕ್? ಆ ಮನೆಯಲ್ಲಿ ಇದ್ದಂತ ಜನರನ್ನ ಹೆಣ್ಮಕ್ಳು ರಾತ್ರಿ ಕುಡಿಯೈತಿ, ಹೆಣ್ಮಕ್ಳನ್ನ ಬಡಿಯೋದೈತಿ, ಜಗಳ ಮಾಡೋದೈತಿ. ಈಗ ಸಮಸ್ಯೆ ಹೆಂಗಾಗಿದೆ ಅಂದ್ರೆ ಫ್ರೀ 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 ಮಾಡಿ ಮನೆ ಮಾಡಿದಲ್ಲಿ ಸರಿ 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 ಆಗ್ತಾ ಇದೆ. ನನಗ ಯಾರಾದ್ರೆ ಹಳ್ಳ್ಯಾಗ ಯಾರಾದ್ರೆ 8 ಗಂಟೆಗೆ ಕಳ್ಸೋದಾದ್ರೆ ವಜ್ಜೆ ಬರ್ತೈತಿ, ಅವ್ ಸರಿ ಇದನಿಲ್ಲೋ. ಹಳೆಯದಲ್ಲಿ ಯಾರನ್ನಾದ್ರೆ 8 ನಂತರ ಕಳಿಸ ನಂತರ ಯಾರ ಮನೆಗೆ ಏನ್ರ ಕೆಲಸ ಇತ್ತು ಆ ಮನುಷ್ಯ ಸರಿ ಇರ್ತಾನಿಲ್ಲೋಪ ಕೇಳ್ಬೇಕಾಗ್ತೈತಿ. ಅರ್ಥ ಆಯ್ತಲ್ಲ, ಇಷ್ಟು ಡೇಂಜರ್ ನಮ್ ಸಂಸ್ಕೃತಿ ಆಗ್ತಾ ಇದೆ. ಆ ಸಂಸ್ಕೃತಿ ಅದು ಒಂದ್ ನಿವಾರಣೆ ಸಲುವಾಗಿ ವೀರೇಂದ್ರ ಹೆಗಡೆ ಅವರು ಒಂದು ಕೆಲಸ ಮಾಡ್ತಾ ಇದ್ದಾರೆ. ಸರಿಯ ಮುಕ್ತಿ ಒಂದು ಸಮ್ಮೇಳನ ಜಗ ಮಾಡ್ತಾ ಇದ್ದಾರೆ. ವ್ಯಸನ ಮುಕ್ತಿ ಸರ್ಕಾರ ವ್ಯಸನ ಹಚ್ತಾ ಇದಾರ, ಇವರು ವ್ಯಸನ ಮುಕ್ತಿ ಮಾಡ್ತಾ ಇದ್ದಾರೆ. ನೋಡ್ರಿ, ಕುಡಿದ್ರೆ ಕೃಷ್ಣ ಮಹಾವೀರ್ ಅಲ್ಲ ಏನ್ ಆಗೋದಿಲ್ಲ, ನಿಮ್ ಮನಿತನ ಹಾಳಾಗ್ತೈತಿ. ನನಗೇನು ಫರಕ್ ಬೀಳೋದಿಲ್ಲ, ಆದ್ರೆ ರಾಷ್ಟ್ರ ಹಾಳಾಗ್ತಾ ಇದೆ, ಹೆಂಗ ಪೀಡಿ ಹಾಳಾಗ್ತಾ ಇದೆ. ಆದ ಕಾರಣ ದಯಮಾಡಿ ಗೌರ್ಮೆಂಟ್ ಒಂದೇ ಹೇಳ್ತಾ ಇದ್ದೀನಿ, ಮೊದ್ಲು ಯಾರು ಕೇಳಿ ಸಿಕ್ಕಿತ್ತ ಮನೆಗೆ ಸರಿ ಕುಡಾವ್ರ ಅಂತ ಕೇಳಿ ಸಿಕ್ಕಿತ್ತ, ದಯಮಾಡಿಸಿ ಅದ್ ಮಾಡಕ್ ಹೋಗಬೇಡ್ರಿ. ರೇಷನ್ ಅಂಗಡಿಯಾಗ ಕೊಡೋರು ಇದ್ರಿ, ಅದ್ ದಯಮಾಡಿಸಿ ಕಂಟ್ರೋಲ್ ಮಾಡ್ರಿ. ನಮ್ಮ ಕರ್ನಾಟಕದ ಹಾಲು 1 ಲೀಟರ್ ಫ್ರೀ ಕೊಡ್ರೆ ತುಂಬಾ ಆರೋಗ್ಯವಂತ ದೇಶ ಆಗ್ತೈತಿ, ಬುದ್ಧಿವಂತ ದೇಶ ಆಗ್ತೈತಿ. ನಾಳೆ ಆದ್ರೆ ನೋಡಲಿ ಪಶ್ಚಿಮ ಬಂಗಾಳದ ಪರಿಣಾಮ ನೋಡ್ರಲ್ಲ, ಯಾರಾದ್ರೆ ಅಕ್ರಮ ಆದ್ರೆ ನಮ್ಮ ಯುವಕರ ಹಾಲು ಕುಡಿದ್ರೆ ಹೆಂಗಾಗಿ ಯುದ್ಧ ಆಡಿ ಇದ್ದಂತವ್ರ ಶತ್ರುಗಳು ಓಡಿಸುವಟ್ಟ ಪಾವರ್ ನಮ್ಮಲ್ಲಿ ಇರಬೇಕು. ಕುಡುಕರಾಗಿ ಕುಂಬ್ಡ್ಯಾಡ್ಸ ನಪುಷಕ್ಕಾಗಿ ಮನ್ಯಾಗ ಬಿದ್ದಿರಬಾರದು. ದೇಶ ಸಂಕಟ ಬಂದಾಗ ಅಂತ ನವ ಯುವಕರು ಸುರಕ್ಷಿತ ಆಗಬೇಕು ಅಂತ ಇದೆ ನಮ್ಮ ಅಪೇಕ್ಷೆ. ತಪ್ಪ ತಿಳ್ಕೊಬೇಡ್ರಿ. ಸಿದ್ದರಾಮಯ್ಯ ಅವರ ಕೆಲಸ ಒಳ್ಳೆ ಇದೆ. ಮನೆ ಹೆಣ್ಮಕ್ಳಿಗೆ ಭಾಗ್ಯ ಲಕ್ಷ್ಮಿ ಕೊಡ್ತಾ ಇದ್ದಾರೆ, ಅದು ಒಳ್ಳೆ ಕೆಲಸ, ಒಳ್ಳೆ ಮಾಡ್ತಾ ಇದ್ದಾರೆ. ಯಾವ್ದು ಒಳ್ಳೆ ಅನ್ನಬೇಕ, ಒಳ್ಳೆ ಹೆಣ್ಮಕ್ಳಿಗೆ ಅವ್ರಿಗೆ ಅದೇ ರೀತಿಯಲ್ಲಿ ಒಳ್ಳೆ ಕೆಲಸ, ಕೆಲವು ಕಾರ್ಯಕ್ರಮ ಬಹಳ ಒಳ್ಳೆ ಹಮ್ಮಿಕೊಂಡಿದಾರ. ಅದೇ ರೀತಿಲಿ ಮೋದಿಯವರು ಕೆಲವು ಒಳ್ಳೆ ಹಮ್ಮಿಕೊಂಡಿದಾವ. ಅದು ಒಳ್ಳೆ ಇದ್ದಾಗ ಕೆಲವು ಚೆನ್ನಾಗಿ ಇರುವುದಿಲ್ಲ, ಅವ್ರಿಗೆ ದೂರ ಮಾಡ್ಬೇಕಂತೇಳಿ ಇನ್ನೊಂದು ಸರ್ಕಾರದಿಂದ ಮನವಿ. ಸರ್ಕಾರದಿಂದ, ರಾಜ್ಯದಿಂದ, ತಾಲೂಕಾದಿಂದ ನಮ್ಮ MLA ಅವರು ಬೈದಾರ. MR ಪಾಟೀಲ್ ಬಹಳ ಹೆಂಗಿದಾರ, ಆಕ್ಟಿವ್ ಇದಾರ. ಮಹಾಮಸ್ತಕಾಭಿಷೇಕ ನೀ ಹೇಳಿ ಸಾಕೇನು, ಇಲ್ಲೇ ಮನ್ಕೂತಾರ ಅವ್ರು 11 ದಿವಸ. ಅದೇ ರೀತಿ ನಮ್ಮ ಕಾವೇಂದ್ರ ಆದಂತ ವೀರೇಂದ್ರ ಹೆಗಡೆ ಅವರಿಗೆ ಒಂದು ಆದೇಶ, ನೀವು 11 ದಿವಸ ಈ ಮಹಾಮಸ್ತಕ ಅಧ್ಯಕ್ಷ ಇಲ್ಲಿ ಇರಬೇಕು. ಹುಬ್ಬಳ್ಳಿ ಧಾರವಾಡದಲ್ಲಿ ಇಲ್ಲ ಇಲ್ಲೇ ಇರ್ತಂತ ಮಾತು ಕೊಟ್ಟಿದ್ದಾರೆ. ಜೋರಾಗಿ ಚಪ್ಪಾಳೆ ಕಟ್ರಿ. ಹುಬ್ಬಳ್ಳಿಯಾಗ ಇರ್ತಾರ, ಇಲ್ಲಿ ಮಸ್ತ ಬರ್ತಾರ, ಮಾತು ಹೋಗ್ಬಿಡ್ತಾರ. ಡೇ ಇಲ್ಲಿ, ನೈಟ್ ಅಲ್ಲಿ ಇದ್ದಂತ 11 ದಿವಸ ಅಧ್ಯಕ್ಷರು ಒಳ್ಳೆ ಸಮಯ ಕೊಟ್ಟಿದ್ದ, ಬಹಳ ದೊಡ್ಡ ವಿಷಯ. ಮೊದ್ಲಿಂದ ಹೇಳಿದ್ರ ನಾ 14ನೇ ತಾರೀಕು ಬರ್ಕಾಗಲ್ಲ, ಬಾಕಿ ಬರ್ತಾನೆ ನಂತರ 30 ಬದಲಾಯಿಸ್ಬಿಟ್ಟು 15 ಶುರು ಮಾಡಿಬಿಟ್ಟು ಮುಹೂರ್ತದ ಇಲ್ಲಿ 1 ಅಲ್ಲ 2 ಅಲ್ಲ 200 ಪಂಡಿತರ ಜೊತೆಯಿಂದ ಮಹಾಮಸ್ತಕಾಭಿಷೇಕ ಹವನ ಯಜ್ಞ. ಒಬ್ಬರಲ್ಲ ಪಂಡಿತರ, 2 ಅಲ್ಲ, 8 ಪಂಡಿತರ, 200 ಪಂಡಿತರು ಈ ಮಹಾಮಸ್ತಕಾಭಿಷೇಕಕ್ಕೆ ಘೋಷ ಮಂತ್ರ ಘೋಷ ಮಾಡ್ಕೊಂಡು ಬರ್ತಾರೆ. ಅದರ ಜೊತೆಗೆ ಕೊನೆಯ ದಿವಸ ನಂದು ಆಶಾ ಇದೆ, ಅದು ನೋಡೋಣ
ಎಷ್ಟಿದ್ದಂತ ಸುತ್ತಮುತ್ತದಲ್ಲಿ ಹೆಣ್ಮಕ್ಳ ಹುಡುಗರ್ದು ಮದುವೆ ಆಗಿಲ್ಲ, ಫ್ರೀ ಆಫ್ ಚಾರ್ಜ್ ಮಂಡೈ ಬರ್ತಿತ್ತು, ಊಟ ಇರ್ತಿತ್ತು, ತಾಳಿ ಅಟ್ ಕೊಟ್ಟು ಬಿಡ್ತು, ಮದ್ವೆ ಮಾಡ್ಕೊಂಡ್ಬಿಡಕ್ಕೆ. ತಾಳಿ ಕೊಡಕ್ ನಮ್ ಗಂಭೀರ ಇದಾರೆ ಇವ್ರ. ಹೆಗಡೆ ಅವ್ರ ವರ್ಷ ಸಾವಿರಾರು ತಾಳಿ ಕೊಡ್ತಾರ, ನಾವ್ ಸಿರಿ ಕೊಡ್ತಾವ, ಊಟ ನಮ್ಮೆಲ್ಲಾ ದಾತಾಗಳು ಕೊಡ್ತಾರ. ಅವ್ರ ಕಲ್ಯಾಣ ಆಗಲಿ, ಬಡವರು ಒಳ್ಳೆ ಆಗಲಿ, ಉದ್ಧಾರ ಆಗಲಿ ಅಂತೆ ಒಂದು ಆಶಾ. ಅದರ ಜೊತೆಗೆ 26 ಜನವರಿ ನಮ್ಮ ದೇಶದ, ನಮ್ಮ ಅಭಿಮಾನದ ದಿವಸ, ನಮ್ಮ ಇದ್ದಂತ ಆರೋಗ್ಯ ದಿವಸ, ಹೆಮ್ಮೆಯ ದಿವಸ. ನಾವೆಲ್ಲರೂ ಕೂಡಿ 405 ಫುಟ್ ಎತ್ತರ ಬಂದ ದೇಶದಲ್ಲಿ ಝಂಡಾರೋಹಣ, ವೀರೇಂದ್ರ ಹೆಗ್ಗಡೆ ಇದರಿಂದ ಅಂತಿಮ ಝಂಡಾರೋಹಣ ಮಾಡೋಣ. ದೇಶದ ಅಭಿಮಾನ ಕಟ್ಟೋಣ, ದೇಶ ಬೆಳೆಸೋಣ, ದೇಶ ಸುರಕ್ಷಾ ಕಟ್ಕೋಣ, ದೇಶ ಮಕ್ಕಳವನ್ನ ಸುರಕ್ಷಾ ಕಡಿಸೋಣ, ಸಂಸ್ಕಾರವಂತ ಮಾಡೋಣ. ಈ ಇದ್ದಂತ 23 ತಾರೀಕ ಅಂತ ನಿಮ್ ತಾರೀಕು ಕೊಡಕ್ಕೆ ಕೊಡ್ತೇನೆ. ನಾ ಮುಹೂರ್ತ ನೋಡಿ 205 ಶ್ವಾನಗಳ ಕೈಯಿಂದ ಯುವಕರ ಒಳ್ಳೆ ಪರಿವಾರವಂತರ ಕುಲ ದೀಪಕ, ದೇಶ ದೀಪಕ ಆಗ್ಲಿ ಅಂತೇಳಿ ವರ್ತ ಸಂಸ್ಕಾರ, ಮುಂಜಿ ಸಂಸ್ಕಾರ ಜೊತೆಗೆ ಹೊಸ ವಂದನಾ ಸಂಸ್ಕಾರ ಕೊಡ್ತಾ ಇದ್ದೇನೆ. ನಿರ್ವ್ಯಸನ ಸಂಸ್ಕಾರ. ಆ ಹುಡುಗರಿಗೆ 8 ವಯಸ್ಸು ಹಿಡ್ಕೊಂಡು 24 ವಯಸ್ಸುವರೆಗೆ ವ್ರತ ಸಂಸ್ಕಾರ ಅಂತೇಳಿ 5550 ಹುಡುಗರಿಗೆ ನಿರ್ವ್ಯಸನೆ ಆಗ್ಲಿ ಅಂತ ವ್ರತ ಸಂಸ್ಕಾರ ಕೊಡುವಂತ ಒಂದು ಸಂಕಲ್ಪ ಈ ಮಹಾ ಮಹೋತ್ಸವದಲ್ಲಿ ಮಾಡುವಂತ ಸಂಕಲ್ಪ. ತಮ್ಮ ಎಷ್ಟು ಮಕ್ಕಳು ಇದಾವಲ್ಲ ಎಲ್ಲಾರು ಆದಿಸ್ತಾರ್ರಿ, ಅವ್ರ ಗುರುಗಳ ಕಡೆ ಸಂಸ್ಕಾರ, ವ್ರತ ಸಂಸ್ಕಾರ ಮಾಡಿ ನಿರ್ವ್ಯಸನಿ ಆಗ್ಲಿ, ಅವರು ಒಳ್ಳೆ ರೀತಿಯಲ್ಲಿ ದೇಶ ಪರಿವಾರ ಕಟ್ಲಿ ಅಂತ ಭಾವನಾ ಅಂತ ಬಳಸೋಣ. ಆಮೇಲೆ ನಿತ್ಯ ಪ್ರತಿ ಸುತ್ತಮುತ್ತ ಎಷ್ಟು ಹಳ್ಳಿಯಾಗ ಜನರಿಗೆ ಸುತ್ತಮುತ್ತ ಎಲ್ಲ ಸರ್ವ ಸಮಾಜಿಗೆ ಅನ್ನದಾಸು ನಿಶುಲ್ಕವಾಪಿ ಮಾಡಬೇಕಾ. ಎಮ್ಮೆಲ್ಯೆ ಅವರು ನಿಮ್ ಎಷ್ಟು ಇದ್ದಂತ ಹಳ್ಳಿಗಳದಾವ ಎಲ್ಲಾರ್ಗ ಇದ್ದಂತ ಅವ್ರ ಮನೆಯಲ್ಲಿ ಅಡಿಗೆ ಮಾಡಬೇಡ್ರಿ, ಇಲ್ಲೇ ಬನ್ರಿ, ಇಲ್ಲೇ ತಿನ್ನು ಜೀವನ ಒಳ್ಳೆ ಮಾಡಕೊರಂತೆ. ಯಾಕಂದ್ರೆ ಅನ್ನ ಬಹಳ ದೊಡ್ಡ ಪುಣ್ಯ. ಅನ್ನ ದಾನ ಮಾಡುವಂತ ಪುಣ್ಯ ಜಗತ್ತಿಗೆ ಯಾವುದೂ ಇಲ್ಲ. ನನ್ನ ಆಯುಷ್ ನೀವು ತಗೋದು ಸಾಧ್ಯ ಇಲ್ಲ, ನಿಮ್ಮ ಆಯುಷ್ ನನ್ನ ಆಯುಷ್ ನಿಮ್ ಕೊಡೋಕು ಸಾಧ್ಯ ಇಲ್ಲ, ನಿಮ್ಮ ಆಯುಷ್ ನನ್ನ ತಗೋದು ಸಾಧ್ಯ ಇಲ್ಲ. ಒಂದ್ ದಿವ್ಸ ಒಂದು ತುತ್ತು ಅನ್ನ ಕೊಟ್ಟ ಮನುಷ್ಯನಿಗೆ ಒಂದು ದಿವಸ ಆಯುಷ್ ಕೊಡುವಂತ ಪುಣ್ಯ ಸಿಗ್ತೈತಿ. ಆ ಪುಣ್ಯ ಜಗತ್ತದಲ್ಲಿ ದೊಡ್ಡ ಕೆಲಸ ಮಾಡಿದಂತ ಕಾವೇಂದ್ರ ವೀರೇಂದ್ರ ಹೆಗ್ಗಡೆ ದಿನ ಸೋಮವಾರ 50,000 ಮಂದಿಗೆ ಊಟ, 1 ಲಕ್ಷ ಜನ ಊಟ ಹಾಕಂತ ಮಹಾ ದಾನವೀರಾರೆ ಜಗತ್ತಿಗೆ ಯಾರಿದ್ದಾರೆ ಅಂದ್ರೆ ವೀರೇಂದ್ರ ಹೆಗ್ಗಡೆ. ಕಂಟಿನ್ಯೂ ದಾಸನ ನಮ್ ಮಾಡಿಸೋಕ್ ತಾಕತ್ತಿಲ್ಲ ಅಂತ ಮಾಡ್ತಾ ಇದಾರ. ಅದು ಸ್ವಲ್ಪ ದಿವಸ 10 ದಿವಸ ನಾವು ಅನ್ನದಾಸು ಮಾಡುವಂತ ಸರ್ವ ಧರ್ಮ ಬಂಧುವರಿಗೆ ಈ ಕಾರ್ಯಕ್ರಮ ಸಾರ್ವಭೌಮಿಕವಾಗಿ ಸರ್ವ ಸಂತರುಗಳು, ಸರ್ವ ಜಾತಿ ಸಂತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಂತ ಹೇಳಿ ಸಾಕು ಸಮಯ ಆಗಿದೆ. ತಾವೆಲ್ಲ ಮಳಿಗಾಲ ಇದೆ, ದೂರ ಹೋಗೋರು ದೂರ ಜನ ಬಂದರ ಪ್ರತಿ ನವೆಂಬರ್ ಹಿಡಿದ ಡಿಸೆಂಬರ್ ವರೆಗೆ ಕರ್ನಾಟಕ, ಉತ್ತರ ಕರ್ನಾಟಕ ಒಂದು ರೌಂಡ್ ನಾ ಎಲ್ಲಾ ಕಡೆ ಹತ್ತನ ತಮ್ಮ ತಾರೀಖ್ ಎಲ್ಲರಿಗೆ ಎಲ್ಲ ಊರುಗಳು ಕೊಡ್ತೇನೆ. ನಮ್ಮ ಇದ್ದಂತ ಅನೇಕ ಈ ಕಾರ್ಯಕ್ರಮ ಜಗತ್ತಿಗೆ ಮುಟ್ಟಬೇಕಂತ ಕೆಲಸ ಮಾಡ್ತೇನೆ ಹೇಳಿ ತಾವೆಲ್ಲರೂ ಸಹಕಾರ ಸಹಯೋಗ ಕೊಡ್ಬೇಕು. ಒಂದೊಂದು ದಿವಸದವ್ರು ಅನ್ನದಾನ ತಗೊಂಡು ಈ ತಿಸ್ಲಾ ಮಾರ್ಗತಿ ಹುಬ್ಬಳ್ಳಿದಲ್ಲಿ ಮತ್ತೆ ಮಾಡುವಾಗಿ ಈ ಸುಮೇರು ಪರ್ವತಿಗೆ 21 ಲಕ್ಷ ರೂಪಾಯಿ ದಾನ ನೀಡಿದಂತ ಶ್ರೀ ಮೃದುಬಲಿ ಮತ್ತು ತಿಸ್ಲಾ ಮಾಲತಿ ಜೋರಾಗಿ ಚಪ್ಪಾಳೆ ಕಟ್ಟ ಸ್ವಾಗತ ಆಗ್ಲಿ. ಇದೊಂದ ಅನೇಕ ದಾತಾಗಳು ಈ ಕಾರ್ಯಕ್ರಮ ಮಠದಾಗ ಏನೂ ಇಲ್ಲ. ಇವತ್ತು ಬ್ಯಾಂಕ್ ಬ್ಯಾಲೆನ್ಸ್ ಹೇಳ್ರೆ, ಇವತ್ತು ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ಬೋದು. ಇವತ್ತು ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ 1,50,000 ರೂಪಾಯಿ ಇದೆ. ಮತ್ತೆ ಇಟ್ಟೆಲ್ಲ ಹೇಳಿದಲ್ಲ, ದೇವ್ರ ಕೃಪಾ ಎಲ್ಲಾರು ಕೂಡಿ ಮಾಡೋಣ ಮತ್ತು ದೇಶ ಕಟ್ಟೋಣ, ಸಮೃದ್ಧಿ ಮಾಡೋಣ ಹೇಳಿ ಮಹಾವೀರ ಭಗವಾನ್ ಅವೆಲ್ಲರೂ ಸಹಕಾರ ಸಹಯೋಗ ಜೊತೆಗೆ ಎಲ್ಲರೂ ಎದ್ದು ನಿಲ್ಬೇಕು. ಮಹಾ ಮಂತ್ರ ನಮೋಕಾರ ಜೊತೆಗೆ ಇವತ್ತಿನ ಕಾರ್ಯಕ್ರಮ ಪೂರ್ಣಗೊಳಿಸು. ನಮೋ ಅರಿಹಂತಾಣಂ, ನಮೋ ಶ್ರೀ, ನಮೋ ಆರ್ಯನಾನಂ, ನಮೋ ಅಧ್ಯಾಯಾನಂ, नमो लोकेश्वर विश्व प्रभु महावीर भगवान की संपूजकानां प्रतिपादकानां यतीन्द्र सामान्य तपोधान देशस्य राष्ट्रस्य ಪುರುಷರ ಕರೋತಿ ಶಾಂತಿ. ಎಲ್ಲರೂ ಪ್ರಸಾದ ಮಾಡ್ಕೊಂಡ ದಯ ಮಾಡಿಸ್ಬೇಕು. ವೀರೇಂದ್ರ ಹೆಗ್ಗಡೆಯವರು ಕೆಲ ಅಧ್ಯಕ್ಷ ಪದ ಸ್ವೀಕರಿಸಿದಾರ. ಬಾಕಿ ಪದಗಳ ಕೆಲವು ದಿವಸನೇ ಇದ್ದಂತ ಈ ಸ್ವಾಗತ ಅಧ್ಯಕ್ಷ ಡಿ
ಸುಧಾಕರ್ ಅವರು ಸ್ವೀಕಾರಿದಾರ, ಉಪಾಧ್ಯಕ್ಷ ನಮ್ಮ MLA ಅವರು ಇದಾರ. ಆದ ಕಾರಣ ಎಲ್ಲರಿಗೂ ಈ ಜೋರಾಗಿ ತುಂಬ ಚಪ್ಪಾಳೆ ತಟ್ಟಿ ಸ್ವಾಗತ ಮಾಡ್ರಿ. ನಿಮ್ ಮತ್ತೊಂದು ಪ್ರತಿ ಕಮಿಟಿ ಅವರ ವೀರೇಂದ್ರ ಹೆಗಡೆ ಅವರ ಎಲ್ಲಾ ತಮ್ಮ ಕಮಿಟಿ ನಿರ್ಮಾಣ ಮಾಡ್ತಾ ಅವ್ರ ಜಿಮ್ಮೆದಾರಿ ಒಪ್ಪಿಸಿ ನಾನು ನನ್ನ ಜಾಗ ಖಾಲಿ ಮಾಡ್ತೀನಿ. ಓಂ ನಮಃ.